ವೇದ ವಾಕ್ಯವನ್ನೆಲ್ಲ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಗೆಳಿಸಿರುವ ಸಾರ್ವಜನಿಗೆ ಮಳೆಯುವೆನೋ ಸಾರ್ವಜನಿಗೆ ಮಳೆಯುವೆನು ನಿಜವಲ್ಲದೆ ಜನರಿಗೆ ನಿತ್ಯ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುತ್ತರನ್ನಾಗಿ ಕೈಲಾಸಿ ಜಗಿಸಿದ ಸಿದ್ಧರುಗಳಿಗೆ ತನ್ನಪ್ಪೆ ಸಿದ್ಧರುಗಳಿಗೆ ತನ್ನಪ್ಪೆ चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरुवे नमः। सिद्धसद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ ಪ್ರಥಮ ಸಂಧಿಯ ದ್ವಿತೀಯ ಸೂತ್ರದ 12ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಗ್ರಂಥದಲ್ಲಿ ಮಹಾತ್ಮರು ಏನನ್ನ ಹೇಳುತ್ತೇನೆ, ಏನನ್ನ ಕೇಳಬೇಕು, ಯಾವುದಕ್ಕೋಸ್ಕರವಾಗಿ ಹೇಳುತ್ತಿದ್ದೇನೆ, ಯಾವುದಕ್ಕೋಸ್ಕರವಾಗಿ ಕೇಳಬೇಕು, ಈ ಗ್ರಂಥವನ್ನು ಯಾಕೆ ಅಲಕ್ಷ್ಯ ಮಾಡದೆ ಲಕ್ಷ್ಯದಲ್ಲಿ ಇಟ್ಟು ಮುಕ್ತಿಯನ್ನು ಪಡೆಯಬೇಕು, ಅಂಥದ್ದು ಈ ಗ್ರಂಥದಲ್ಲಿ ಏನಿದೆಪ್ಪ ಅಂತ ಕೇಳಿದರೆ ಅವೆಲ್ಲಕ್ಕೂ ಕೂಡ ಸಮಾಧಾನವನ್ನು ಹೇಳ್ತಾ ಈಗ 12ನೇ ನುಡಿಯಲ್ಲಿ ಮಹಾತ್ಮ ಹೇಳ್ತಾರೆ, ಈ ಗ್ರಂಥದಲ್ಲಿ ಏನು ದೋಷ ಇಲ್ಲ ಅಂತ ಹೇಳ್ತೀರಿ,
ದೋಷ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಒಂದು ದೋಷ ಇರಬಹುದಲ್ಲ. ಅದಕ್ಕಾಗಿ ದೋಷದಿಂದ ಕೂಡಿದ ಗ್ರಂಥವನ್ನು ನಾವು ಸ್ವೀಕಾರ ಮಾಡುವುದು ಹೇಗೆ ಅಂತ ಒಂದು ವೇಳೆ ಸಂಶಯ ಬಂದರೆ ಅದಕ್ಕೆ ಸಮಾಧಾನ ಹೇಳ್ತಾರೆ. ಏನಾನು ದೋಷಂ ನಿಜಾನುಭವದೊಳಗಿದ್ದೊಡೇನ್ ಇದ್ದಡೇನ್ ಅದಂತಿದ್ದಿ ತಿಳುಹುವುದು ಶಾಂಭವ ಜ್ಞಾನ ಸಂಪನ್ನರು ಇದರಲ್ಲಿ ಅಂತ. ನಾನು ದೋಷ ಇಲ್ಲ ಅಂತ ಹೇಳಂಗಿಲ್ಲಪ್ಪ, ಇರಬಹುದು. ಆದರೂ ಕೂಡ ಈ ನಿಜಾನುಭವದೊಳಗೆ ನಾನು ಹೇಳುವಂಥ ನಿಮ್ಮ ಸ್ವರೂಪ ಜ್ಞಾನದೊಳಗೆ, ಸ್ವರೂಪದ ಅನುಭವದೊಳಗೆ ಏನಾದರೂ ಒಂದು ಯಾವುದೋ ಒಂದು ಸಣ್ಣ ದೋಷ ಇದೆ ಅಂತ ತಿಳ್ಕೊ. ಇದ್ರೂ ಕೂಡ ಏನು ತಪ್ಪಾಯ್ತಂತಾರೆ ಮಹಾತ್ಮರು. ಏನಿಲ್ಲ ಅಂತ ಹೇಳಿಲ್ಲ ನೋಡ್ರಿ ಅವರು. ಏನು ತಪ್ಪಾಯ್ತಪ್ಪ? ಕಾರಣ ಒಂದು ದೋಷ ಆದಂತ ತಿಳ್ಕೊಂಡು ಉಳಿದ 99 ನಿರ್ದೋಷಿಯಾಗಿರ್ತಕ್ಕಂಥ ಈ ವಾಕ್ಯಗಳನ್ನು ಅನುಭವವನ್ನು ತ್ಯಾಗ ಮಾಡಕ್ಕೆ ಹೋಗಬೇಡ. ಒಂದು ಮುಳ್ಳು ಚುಚ್ಚಿದೆ ಅಂತ ತಿಳ್ಕೊಂಡು ಕಾಲ ಕಡ್ದಾಕ್ತಾರೇನು? ಒಂದು ಮುಳ್ಳು ಚುಚ್ಚೋದು ಸಹಜ ನಡೆಯುವಾಗ ಅದು ಕಾಲ ಕಡಿಯಂಗಿಲ್ಲ ಅಂತ. ಆ ಚುಚ್ಚಿದ ಮುಳ್ಳನ್ನು ಕಿತ್ತಿ ಹಾಕಿ ಮತ್ತೆ ಯಥಾರ್ಥವಾದ ಸಾಧನೆಯನ್ನು ಮಾಡುವುದು ನಡೆಯುವುದು. ಅದರಂತೆ ಇಲ್ಲಿ ಒಂದು ದೋಷ ಆದಂಥೇಳಿ ಇಡೀ ನಿರ್ದೋಷಿಯಾಗಿರುವಂಥ ಗ್ರಂಥವನ್ನು ಯಾಕೆ ತ್ಯಾಗ ಮಾಡ್ತೀರಿ? ಮಾಡಿದ್ರೆ ನಮಗೇನಂತಾರ, ಕಾಲು ಕಡ್ದಂಗೆ ಆತ ನೋಡ್ರಿ. ಕಾರಣ ಈ ಶುಭ್ರವಾದ ಒಂದು ಬಟ್ಟೆ ಇರ್ತದೆ. ಆ ಶುಭ್ರವಾದ ಬಟ್ಟೆಗೆ ಸ್ವಲ್ಪ ಏನಾದರೂ ಒಂದು ಕಡೆ ಒಂದು ಕಿಡಿ ಬಿದ್ದು ಸುಟ್ಟಿರ್ತದ, ಅಥವಾ ಇನ್ನೊಂದು ಏನೋ ಕಲೆ ಬಿದ್ದಿರ್ತದ, ಆವಾಗ ಕಪ್ಪು ಕಾಣ್ತದಲ್ಲ. ಆ ಇಡೀ ಶುಭ್ರವಾದ ಬಟ್ಟೆಯನ್ನು ಅದರಲ್ಲಿ ಇರುವಂಥ ಸಣ್ಣ ಮಲಿನತ್ವ ಒಂದು ಚುಕ್ಕಿಯನ್ನು ನೋಡಿ ಆ ಬಟ್ಟೆಯನ್ನು ಯಾಕೆ ತ್ಯಾಗ ಮಾಡ್ತದೆ ಅಂತ. ಆ ಬಟ್ಟೆಯನ್ನು ಯಾಕೆ ತ್ಯಾಗ ಮಾಡ್ತದೆ? ಅದರಂತೆ ಇಲ್ಲಿ ಮಲಿನವನ್ನು ಕಳೆದು ಶುಭ್ರವಾದ ಬಟ್ಟೆಗೆ ಮಲಿನ ಆಗ್ಯದ. ಅದನ್ನು ಕಳೆದು ಮತ್ತೆ ಅದನ್ನು ಹೇಗೆ ಗ್ರಹಿಸುವರೋ ಹಾಗೆ ಈ ಗ್ರಂಥದಲ್ಲಿ ಅನುಭವದ ವಿಷಯದಲ್ಲಿ ಏನಾನ ದೋಷ ಇದ್ದರೆ ಶಂಭುವಿನ ಸಮಾನವಾದಂಥ ಜ್ಞಾನಯುಕ್ತರಾದವರು ಶಂಭು ಜ್ಞಾನ ಸಂಪನ್ನರಂದು ಅಂದರೆ ಆತ್ಮ ಸ್ವರೂಪವನ್ನು ಅರಿತಂಥ ಜ್ಞಾನಿಗಳು ಆ ದೋಷವನ್ನು ತೆಗೆದು ಹೋಗಲಾಡಿಸಿ ನಿರ್ದೋಷಿಯಾಗಿರ್ತಕ್ಕಂಥ ಗ್ರಂಥವನ್ನು ದೋಷವನ್ನು ತಿದ್ದಿ ಆ ಬಟ್ಟೆಯನ್ನು ತೊಳೆದು ಮತ್ತೆಂಗೆ ಗ್ರಹಿಸ್ತಾರೆ, ತಪ್ಪುಗಳನ್ನು ತಿದ್ದಿ ನೀವು ಸಾಧಕರಿಗೆ ಹೇಳಬಹುದು. ಇಷ್ಟು ಕಿಂಕರತ್ವದಿಂದ ಗ್ರಂಥ ರಚನೆಯನ್ನು ಮಾಡಿ ಲೋಕ ಉಪಕಾರವನ್ನು ಮಾಡಿದಂಥ ಎಷ್ಟೋ ಜನ ಮಹಾತ್ಮರಲ್ಲಿ ನಿಜಗುಣರ ಈ ಗುಣ ಏನದ ಅದು ಮುಗಟಮಣಿ ಅಂತ. ಭಾಳ ಶ್ರೇಷ್ಠವಾದ ಮಾತು. ನಾವು ಸ್ವಲ್ಪ ಏನಾನ ಹೇಳುವಾಗ ಯಾರಾದರೂ ತಪ್ಪು ಅಂತ ಹೇಳಿದಾಗ ಸಿಟ್ಟ ಬರ್ತದೆ ನಮ್ಗೆ. ನಿನಗೇನು ಗೊತ್ತದ? ತಪ್ಪಾದ್ರಾಗಲಿ ನೀನು ಯಾಕೆ ಹೇಳಿದಪ್ಪ ತಪ್ಪಂತ? ಏನು ತಪ್ಪಾದ ಹೇಳಿದರೆ ಅದನ್ನು ತಿದ್ದಿ ಹೇಳ್ರಂತ ಅವರೇ ಅಪ್ಪಣೆ ಕೊಟ್ಟಾರ. ದೋಷ ಏನಾದರೂ ಇದ್ರೆ ಜ್ಞಾನ ಸಂಪನ್ನರು ನೀವು ತಿದ್ದಿ ಹೇಳ್ರಿ,
ಆ ತಪ್ಪನ್ನ ಮತ್ತೆ ಹೇಳಕ್ ಹೋಗ್ಬೇಡ್ರಂತ ಗ್ರಂಥಕರ್ತರೆ ಅಪ್ಪಣೆಯನ್ನು ಕೊಟ್ಟಾರ. ಆ ಕಾರಣದಿಂದ ಈ ಸಿದ್ಧಾಂತವನ್ನ ಸಾಧಕರಿಗೆ ಶಾಂಭವಿ ಶಂಭು ಸ್ವರೂಪಿಗಳು ಹೇಳಬಹುದು. ಅಪ್ಪಣೆ ಕೊಟ್ರ ಅವ್ರು ತಪ್ಪಿದ್ರಿ. ಕಾರಣ ಇನ್ನೊಂದು ಮಾತಿನಿಂದ ವಿಚಾರ ಮಾಡಿದರೆ, ತ್ವದಲಿಂದ ನುಡಿಯೇ ಶಿಶು, ಅದರಲ್ಲಿ ತಪ್ಪು ತಚ್ಚದುರ ಆರಯ್ಯದೆ ಅಂತಾವ ದೋಷ ಮೆರಲು ಅದರೊಳು ಒಪ್ಪುವುದು ಸುಖಿಗಳು ಅಂತ ಇಲ್ಲಿ ಹೇಳ್ತಾ ಬಂದ್ರು. ತಚ್ಚದುರರು ಅಂತ. ಈಗ ತೊದಲಿಂದ ನುಡಿಯೇ ಶಿಶು, ತಾಯಿಗೆ ಮಗು ಶಿಶು ಇರ್ತದ, ಅದು ಹುಟ್ಟದ್ಲೇ ಮಾತನ್ನ ಕಲಿತು ಬಂದಿಲ್ಲ. ಅದು ಪ್ರಾರಂಭದಲ್ಲಿ ಹಲವು ಮಾತುಗಳನ್ನ ತನ್ನ ತೊದಲ ನುಡಿಯಿಂದ, ಅದು ಯಾರಿಗೂ ಅರ್ಥನೇ ಆಗೋದಿಲ್ಲ, ಆದರೂ ಕೂಡ ಆ ಕೂಸಿನ ಹಡೆದಂಥ ತಾಯಿ ತಂದೆಗಳು ಮೊದಲು ಮಗುವಿನ ತೊದಲ ನುಡಿಯಿಂದ, ನುಡಿಗಳು ಕೂಡ್ಯಾವ, ಸ್ಪಷ್ಟತೆ ಇಲ್ಲ. ಅಂದ್ರೆ ಆ ಮಗು ಅಶುದ್ಧ ಪದಗಳನ್ನು ನುಡಿತದ. ತಂದೆಗೆ ಏನಂತದ, ತಾಯಿಗೆ ಏನಂತದ, ಪಾಪ ತೊದಲು ನುಡಿ. ಆದರೂ ಕೂಡ ಪುತ್ರ ಪ್ರೇಮದಿಂದ ತಂದೆ ತಾಯಿಗಳು ಆ ಶಿಶುವಿನ ಪ್ರೇಮದಿಂದ ಆ ಶಿಶು ನುಡಿದಂಥ ಶಬ್ದ ದೋಷಗಳನ್ನು ಎಣಸಕ್ಕೆ ಹೋಗಲ್ಲ. ಅವರು ಶಬ್ದ ದೋಷ ನೋಡ್ತಾರೆ, ನೋಡದೆ ಆ ವಾಕ್ಯಗಳನ್ನ ಬಹಳ ಪ್ರೇಮದಿಂದ ಕೇಳ್ತಾರ. ಶಬ್ದದಲ್ಲಿ ಏನದ, ನಿರ್ದೋಷ ಇಲ್ಲ, ದೋಷ ಇದ್ರೂ ಕೂಡ ಪ್ರೇಮದಿಂದ ಉಲ್ಲಾಸಗೊಂಡು ಶಾಭಾಷ್ ಅಂತ ಬೆನ್ನು ತಟ್ಟಿ ತಲೆ ಮುಟ್ಟಿ ಆ ಕೂಸನ್ನ ಎತ್ತಿ ಮುದ್ದಾಡಿ ಹೇಗೆ ಪ್ರೀತಿ ಮಾಡ್ತಾರಿಲ್ಲ, ಅದೇ ಪ್ರಕಾರ ನಿಜ ಅನುಭವಿಗಳಾದ ತಚ್ಚದುರರು ಅಂದ್ರೆ ನಿಜವಾದ ಆತ್ಮಜ್ಞಾನವನ್ನ ಬಲ್ಲವರು. ಅವರ ದೃಷ್ಟಿಯಲ್ಲಿ ನನ್ನ ಗ್ರಂಥದ ದೋಷ ಕಂಡ್ರೆ ಆ ತಾಯಿ ಕೂಸಿನ ದೋಷವನ್ನು ನೋಡದೆ ಪ್ರೀತಿಯಿಂದ ಮುದ್ದಾಡಿ ಹೇಗೆ ಪ್ರೇಮ ಮಾಡಿದರು, ಅದರಂಗ ನಿಮ್ಮಂತ ಆತ್ಮಜ್ಞಾನಿಗಳಿಗೆ ನಾನೊಬ್ಬ ಮಗ ಅಂತ ತಿಳ್ಕರಂದ್ರವ್ರು. ನಿಜಗೊಂಡ್ರು, ನೀವು ತಂದೆ ತಾಯಿ ಇದ್ದಂಗ, ನನ್ನ ಮಗ ಇದ್ದಂಗ. ಆ ಮಗುವಿನ ದೋಷವನ್ನು ಎಣಸದ ಪ್ರೀತಿ ಮಾಡದಂತೆ ನಿಮ್ಮ ಮಗನಾದ ನಾನು ಈ ಗ್ರಂಥದಲ್ಲಿ ಏನಾದರೂ ಅಶುದ್ಧ ವಾಕ್ಯಗಳನ್ನ ನುಡಿದಿರಬಹುದು. ಬಹುದು ಅಂದ್ರೇನು, ನಿಶ್ಚಯವಾಚಕಲ್ಲ, ಸಂಶಯವಾಚಕ. ಜ್ಞಾನಿಗಳು ಯಾರಿಗೆ ಒಳಗಾಗದಿಲ್ಲ ಅಂತ. ಆದ್ದರಿಂದ ಅವುಗಳನ್ನೇ ಕೇಳು ಅಂತ ಮಾತನ್ನೇ ಕೇಳ್ರಿ. ನೀವು ಕೇಳಿ ನನ್ನನ್ನು ಮತ್ತು ನನ್ನ ಗ್ರಂಥವನ್ನ ಕೊಂಡಾಡದೆ ಇರಲಾರರೆಂದು ನಾನು ತಿಳಿಯುತ್ತೇನೆ. ಒಳಗೆ ನಾ ತಿಳ್ಕೊಂಡೇನಿ, ನೀವು ನನ್ನ ಗ್ರಂಥ ನನ್ನ ಪ್ರೀತಿ ಮಾಡ್ತೀರಿ. ಮಗುವಿನ ಮಾತನ್ನು ಎರಡು ಪ್ರೀತಿ ಮಾಡ್ತಾಳ ತಾಯಿ, ಎರಡು ಪ್ರೀತಿ ಮಾಡ್ತಾಳಿಲ್ಲ. ಅದರಂತೆ ನನ್ನನ್ನು ಮತ್ತು ನನ್ನ ಗ್ರಂಥವನ್ನ ಎರಡೂ ಕೂಡ ಬಲ್ಲವರು ಇದನ್ನ ಒಪ್ಪಲೇಬೇಕು ಹೊರತು ತಾಯಿ ಎಂದಿಗೂ ಕೂಡ ಮಗುವಿನ ತಿರಸ್ಕಾರ ಮಾಡೋದಿಲ್ಲ. ಮಾಡಿದರೆ ಆಕೆ ತಾಯಿಯಲ್ಲ. ಹಡೆದ ತಾಯಿ ಮಗುವಿನ ತಿರಸ್ಕಾರ ಮಾಡ್ತಾಳೆ, ಬೇರೆ ಯಾರಾದ್ರೂ ಮಾಡಬಹುದು. ಆ ತಾಯಿ ಮಾತ್ರ ಪುರಸ್ಕಾರ ಮಾಡ್ತಾಳೆ ಮಗುವಿಗೆ. ಎಷ್ಟು ಚಂದ ಎಂದಿಲ್ಲಪ್ಪ,
ಇನ್ನೊಂದ್ಸಲ ಅದು ತೊದಲು ನುಡಿತದ. ಆದರೂ ಅದನ್ನೇ ಮತ್ತೊಂದು ಸಲ ಅನಿಸಿ ಅದನ್ನು ಕೇಳಿ ಪ್ರೀತಿಸಿ ತಂದೆ ತಾಯಿ ಆನಂದ ಪಡ್ತಾರೆ. ಅದರಂತೆ ಗ್ರಂಥದಲ್ಲಿ ನೋಡ್ರಿ, ನಿಜಗುಣರು ಆತ್ಮಜ್ಞಾನವನ್ನ ಬಲ್ಲಂತ ಚದುರರಿಗೆ ನಾನು ನಿಮ್ಮ ಮಗ ಅಂತ ಹೇಳ್ಕೊಂಡ್ರು. ಅವರು ನಿಮಗೆಲ್ಲ ಮಗ ಇದ್ದಂಗೆ. ಹಾಗಾಗಿ ಇದನ್ನ ತಿರಸ್ಕಾರ ಮಾಡತಕ್ಕದ್ದಲ್ಲ. ತಾಯಿ ಎಂದೂ ತಿರಸ್ಕಾರ ಮಾಡಬಾರದು. ಅದರಂತೆ ಆತ್ಮಜ್ಞಾನಿಗಳು ಈ ಅನುಭವ ಸಾರ ಗ್ರಂಥದ ದೋಷಗಳನ್ನು ನೋಡಿ ತಿರಸ್ಕಾರ ಮಾಡಬಾರದು ಅಂತ ಅಪ್ಪಣೆಯನ್ನು ಮಾಡಿದರು ಅವರು. ಹಾಗೆ ಮತ್ತೆ ಇಷ್ಟೆಲ್ಲ ಆಯ್ತ್ರಿ, ಹೇಳ್ತಾ ಬಂದ್ರಿ ಗ್ರಂಥದ ಬಗ್ಗೆ ಏನೇನಿದೆ ಯಾಕಂತ ಎಲ್ಲ ಹೇಳಿದ್ರಿ. ಮತ್ತೆ ನಿನ್ನಂತೆ ಅನುಭವ ಸಾರ ಆಗಲಿ, ಪರಮಾನುಭವೋದಯ ಆಗಲಿ, ಪರಮಾರ್ಥ ಗೀತೆ ಆಗಲಿ, ಕೈವೇದ್ಯ ಪದ್ಧತಿ ಆಗಲಿ, ಇದರಂತೆ ನೀನು ತ್ರಿವಿಧಿ ಷಟ್ಪದಿ ದ್ವಿಪದಿ ಅಂತಾವಲ್ಲ. ಅದರಂತೆ ಈ ಅನುಭವ ಸಾರ ತ್ರಿವಿಧಿಯಲ್ಲಿ 3 ಚರಣಗಳಂತ ಬರೀತಾರೆ. ಅಲ್ಲಿ ನೀನು ಬರದಂಗ ಪೂರ್ವಿಕರನ್ನು ನಿನಕ್ಕಿಂತ ಮೊದಲು ಆಗಿ ಹೋದಂತ ಎಷ್ಟೋ ಜನ ಆತ್ಮಜ್ಞಾನಿಗಳು ಇದರಂತೆ ರಚನೆ ಮಾಡಿದ ಗ್ರಂಥಗಳು ಬಹಳಷ್ಟಾವ. ಹಿಂದೇನು ಮಾಡಿಲ್ಲ. ನಿಜಗುಣರೇ ಗ್ರಂಥವನ್ನ ಆತ್ಮಜ್ಞಾನದ ಮಾಡಿದಾರಂತಲ್ಲ, ಅದಕ್ಕೆ ಎಷ್ಟೋ ಮುಂಚೆ ಗ್ರಂಥಗಳಾವ. ಸರ್ವಜ್ಞವು ಅವವು, ತ್ರಿಪದಿಯಲ್ಲಿ ಅವವು. ಹೀಗೆ ಹಲವು ಮಂದಿ ಮಹಾತ್ಮರು ಇದ್ರೂ ಕೂಡ ಆ ಗ್ರಂಥಗಳು ನಿನ್ನಂಗ ಚೆನ್ನಾಗಿ ಅಂದ್ರೇನು, ಅತ್ಯಂತ ದುಃಖ ನಿವೃತ್ತಿಯಾಗಿ ಪರಮಾನಂದ ಪ್ರಾಪ್ತಿಯಾಗಿ ಜ್ಞಾನವನ್ನ ಉಂಟು ಮಾಡುತ್ತಿರಲಿಕ್ಕೆ ಅವು ಕೂಡ ಜ್ಞಾನವನ್ನು ಹೇಳ್ತಾವ. ಅಂದಾಗ ಈಗ ನಿನ್ನ ಗ್ರಂಥವನ್ನ ಬಹಳ ಮಂದಿ ನೋಡ್ಲಿಕ್ಕಿಲ್ಲ. ಯಾಕಂದ್ರೆ ಮೊದಲೇ ಇವು ನೋಡಿದವ್ರು ಯಾರಲ್ಲ, ಮೊದಲೇ ಬರೆದು ಆವ, ರಚನೆ ಅದು ಆವ. ಇದನ್ನ ಯಾರು ಕೂಡ ಅದನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ ಅಂತ ಅನ್ಕೊಂಡು ಇದನ್ನ ಸ್ವೀಕಾರ ಮಾಡದೇ ಇದ್ರೆ ನೀನು ಕಷ್ಟಪಟ್ಟು ರಚನೆ ಮಾಡಿದಂಥ ಗ್ರಂಥ ನಿಷ್ಪ್ರಯೋಜನ ಆಗುತ್ತಲ್ಲ, ಪ್ರಯೋಜನ ಆಗೋದಿಲ್ಲ ಅಂತ ಸಂಶಯವನ್ನ ಮಾಡಿದರೆ ಅವ್ರು ಹೇಳ್ತಾರೆ, ಹಿಂದ ಬಹಳ ಇರಲಿ, ಮುಂದನೂ ಬಹಳ ಬರಲಿ, ಇಂದು ಈ ಗ್ರಂಥ ಏನದ ಪ್ರಯೋಜನ ಆದಂತರ ಪ್ರಯೋಜನ ಆಗ್ತದೆ. ಅದೇಂಗೆ ಪ್ರಯೋಜನ ಆಗ್ತದ್ರಿ? ಎಂದು ಇಲ್ಲ ಅಂದ್ರೆ ಇವತ್ತು ನಿಂದು ಪ್ರಯೋಜನ ಆಗ್ತದೆ. ಮೊದಲೇ ಅವಿದ್ರು ಕೂಡ ನಂದೇ ಪ್ರಯೋಜನ ಆಗ್ತಂದ್ರೆ ಇಲ್ಲಿ ಅಹಂಕಾರ ಅಭಿಮಾನದಿಂದ ಹೇಳಕ್ ಹೊಂಟಿಲ್ಲ. ಮಾದಕ ದೃಷ್ಟಾಂತ ಕೊಟ್ಟು ಸ್ವಾನುಭಾವಕ್ಕೆ ತರ್ತಾರೆ. ಅದು ಹೇಗೆ ಸ್ವಾನುಭಾವಕ್ಕಂದ್ರೆ ಅವರ ಶಬ್ದ, ಅವರ ಅನುಭವ, ಅವರ ಜ್ಞಾನಕ್ಕೆ ಹೋಗಿ ತಿಳಿಬೇಕು. ಸಾಮಾನ್ಯ ಜನರಿಗೆ ನಿಜಗುಣರ ಶಬ್ದ ಅನುಭವ ಅರ್ಥ ಆಗೋದು ಬಹಳ ಕಷ್ಟ. ಅದಕ್ಕೆ ಬಹಳ ಜನ ಹೇಳ್ತಾ ಬಂದರ ನಿಜಗುಣರ ಗ್ರಂಥ ಅನ್ನುವುದು ಕಬ್ಬಿಣದ ಕಡಲಿದ್ದಂತೆ. ಆ ಕಬ್ಬಿಣದ ಕಡಲೆ ಅನ್ನುವುದು ಪುಡಿ ಆಗಬೇಕಾಗಿತ್ತು, ಚೂರ ಆಗಬೇಕಾದ್ರೆ ಉಕ್ಕಿನ ಹಲ್ಲೇ ಬೇಕು, ಉಕ್ಕಿಂದು ಬೇಕು. ಅಷ್ಟು ಕಠಿಣ ಆದಂದ್ರವರು. ಆದರೆ ಇಲ್ಲಿ ನಿಜಗುಣರು ಹೇಳ್ಕೊಂಡ್ರು ಸಾಧಕರು ಅರಿಯುವಂತೆ ತಿಳಿಯುವಂತೆ ಪೇಳಿದನೇ ಗ್ರಂಥದಲ್ಲಿ ಅಂತ ಅವ್ರಂತಾರೆ. ಸಾಮಾನ್ಯ ಜನರಿಗೂ ಕೂಡ ಅರಿವಾಗುವಂತೆ ಆತ್ಮಜ್ಞಾನ ಆಗುವಂತೆ ಹೇಳಿನಿ ಅಂತ ಅವ್ರ ಗ್ರಂಥದಾಗ ಅವರೇ ಬರೆದಾರ. ಆದ್ರೆ ನಾವು ಕಬ್ಬಿಣದ ಕಡಲೆ ಅಂತೀವಿ. ಯಾಕೆ ಈ ಥರ ಆಗ್ತದಂದ್ರೆ ಸರಿಯಾದ ಮಹಾತ್ಮರ ಜ್ಞಾನಿಗಳಿಂದ ಇದನ್ನು ತಿಳಿಲಿಲ್ಲ ಅಂದ್ರೆ ಕಬ್ಬಿಣದ ಕಡಲೆನೆ.
ಸಾಮಾನ್ಯರು ಈ ಗ್ರಂಥವನ್ನು ನೋಡೋದಲ್ಲ, ಅಸಾಮಾನ್ಯರಾದ ಎಲ್ಲರೂ ಬಹಳ ಮಂದಿ ಇದ್ರಲ್ಲಪ್ಪ ಜಗತ್ತಿನಲ್ಲಿ. ನಿಜಗುಣದ ಕಾಲದಲ್ಲಿ ಬಹಳ ಜನ ಜ್ಞಾನಿಗಳು ಆಗಿ ಹೋಗ್ಯಾರ. ಅವರ ಸಮಕಾಲದಲ್ಲೇ ಸಿದ್ಧಾರೂಢರು, ಅವರ ಸಮಕಾಲದಲ್ಲಿ ದೇವಾನುದೇವತೆಗಳು ಕೂಡ ನೀನು ಇಲ್ಲದ ಕೈಲಾಸ ಅದು ಕೈಲಾಸ ಅಲ್ಲ, ನೀನು ಎಲ್ಲಿ ವಾಸ ಮಾಡ್ತಿದ್ದಿ ಅದೇ ಕೈಲಾಸ, ನಿನ್ನ ದರ್ಶನವಿಲ್ಲದೆ ನಾವು ಇಲ್ಲಿ ಇರಲಾರೆವು ಅಂತ ತಿಳ್ಕೊಂಡು ಅವರು ಅವತಾರವನ್ನು ತೊಟ್ಟು ಸಿದ್ಧಾರೂಢರಾಗಿ ಹುಟ್ಟಿ ಬಂದಾಗ ಅವರ ಸಮಕಾಲದಲ್ಲಿ ಎಷ್ಟೋ ಜನ ಮಹಾತ್ಮರು ಹುಟ್ಟ್ಯಾರ ಅಂತ ನೀವು ಚರಿತ್ರೆ ಕೇಳಿರಿ. ಆ ಸಿದ್ಧಾರೂಢರು ಅಷ್ಟು ಆತ್ಮಜ್ಞಾನದ ಅನುಭವವನ್ನು ಹೇಳಿದರೂ ಕೂಡ ಎಷ್ಟು ಜನ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳಂತ ಟೀಕಾ ತಾತ್ಪರ್ಯ ಬರೆಯಕ್ಕೆ ಸಾಧ್ಯ ಆಯ್ತು? ಎಷ್ಟು ಜನ ಬರ್ತಾರೆ? ಅವರೊಬ್ಬರಿಗೆ ಸಾಧ್ಯ ಆಯ್ತು. ಯಾಕಂದ್ರೆ ಅಂತ ಬಲಾಢ್ಯ ಗುರು ಸಿಕ್ಕಿದ್ದ, ಹಿಂದಿನ ಹಲವು ಜನ್ಮದ ಬಲಾಢ್ಯತನ ಶಿವಪುತ್ರ ಸ್ವಾಮಿಗಳಿತ್ತು. ಹಾಗಾಗಿ ಗ್ರಂಥ ಏನಾಯಿತು ಅಂದರೆ ಕಬ್ಬಿಣದ ಕಡಲೆಯ ರೂಪವಾಗಿರ್ತಕ್ಕಂಥ ಗ್ರಂಥದ ಸಾರವನ್ನು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ಮೃದು ಮಾಡಿದರು. ಮೃದು ಒಂದು ಮೆತ್ತಗೆ ಮಾಡಿದರು ನೋಡು. ಎದರಿಂದ ಮೆತ್ತಗೆ ಮಾಡಿದರು? ಜ್ಞಾನದ ಹಲ್ಲಿನಿಂದ ಕಚ್ಚಿದರು. ಅವರು ಜ್ಞಾನದಿಂದ, ಜ್ಞಾನಾಗ್ನಿ ಸರ್ವಕರ್ಮಾಣಿ ತಸ್ಮಾತ್ ಕುರುತೆ, ಜ್ಞಾನದ ಅಡಿಗೆಯನ್ನು ಮಾಡಿ ಅದರಲ್ಲಿ ಇವನ್ನ ಸಂಶೋಧನೆ ಮಾಡಿ ಸ್ವಾನುಭಾವಕ್ಕೆ ತಂದು ಭಕ್ತಿ ರಸವೆಂಬ ನೀರನ್ನು ಹಾಕಿ ಜ್ಞಾನಾಗ್ನಿಯಿಂದ ಕುದಿಸಿ 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 ನಮ್ಮಂಥ ಸಾಮಾನ್ಯ ಜನರಿಗೂ ಕೂಡ ಇವತ್ತು ಏನಾದರೂ ಅರ್ಥ ಆಗಬೇಕಾಗಿತ್ತು ಅಂದರೆ ಆ ಮಹಾತ್ಮರ ಕಾರಣ. ಆ ಮಹಾತ್ಮರ ಗ್ರಂಥದ ಜೊತೆಗೆ ಆ ಪುಣ್ಯಾತ್ಮನಿಂದ ಸಂಸ್ಕಾರಿಗಳಾಗಿ ಸಾಧನೆಯನ್ನು ಮಾಡಿ ಎಷ್ಟೋ ಜನ ಸದ್ಗುರು ಬಸವಾನಂದ ಅಂತ ಮಹಾಸ್ವಾಮಿಗಳಲ್ಲಿ ಅದು ಬೀಜ ಬಿತ್ತಿದ್ರು. ಅವರು ಬಿತ್ತಿದ ಬೀಜ ಬಸವಾನಂದರು ಅಂತ ಹಲವು ಮಹಾತ್ಮರಿಂದ ಅದು ಬೆಳೀತಾ ಬೆಳೀತಾ ಇದೇನಾಯ್ತು, ಮರ ಆಯ್ತು. ಈಗ ಮರ ಆಗೋದಿಲ್ಲ. ಮತ್ತು ಅದು ಎಲ್ಲಿಗೆ ನಿಂತು ಸೀಮಿತವಾಗಿತ್ತು ಅಂದರೆ ಬರೀ ಶಾಂತಾಶ್ರಮಕ್ಕೆ ಸೀಮಿತ ಆಗಲಿಲ್ಲ. ಅವರ ಗರಡಿಯಲ್ಲಿ ಬೆಳೆದಂಥ ಬಸವಾನಂದರ ಸಮಕಾಲೀನ ಎಷ್ಟೋ ಜನ ಆತ್ಮಜ್ಞಾನಿಗಳು ತಮ್ಮ ಬೀಜವನ್ನು ಭಾಳ ಸಲ ಹೇಳ್ತೇನೆ ನಾನು. ಇದಕ್ಕೆ ವೇದಾಂತಕ್ಕೆ ಬೀಜ ಎಲ್ಲಿ ಸಿಗ್ತಾವಂದ್ರೆ ಶಾಂತಾಶ್ರಮ ಅಂತ ಹೇಳ್ತೇನೆ ನಾನು. ಈಗ ಹತ್ತಿ ಬೀಜ ತರ್ತೀರಿ, ಅಲ್ಲೆಲ್ಲೋ ಸೀಡ್ ಸಾವಂತ ಹೋಗಿ ತರ್ತಾರಿಲ್ಲ ಊರ್ಬೇಕಾದ್ರೆ. ಅದ್ರಂಗೆ ಈ ಜ್ಞಾನದ ಬೀಜ ಎಲ್ಲಿ ಸಿಕ್ಕವ ಅಂದರೆ ಸದ್ಯ ಕಾಲದಲ್ಲಿ ಇಂದಿನ ಋಷಿ ಬಿಡೋದು. ಸದ್ಯ 100-200 ವರ್ಷದ ಈ ಕಡೆ ಈ ಒಂದು ಬೀಜ ಸಿಕ್ಕಿದ್ದು ಶಾಂತಾಶ್ರಮದಲ್ಲಿ ಬೀಜ ತಯಾರಾದವು. ಆ ಬೀಜವನ್ನು ತಗೊಂಡು ಬಂದು ನಮ್ಮಂಥ ಕಲ್ಲೂರು ಸೌಳು ಭೂಮಿಯಲ್ಲಿ ಆ ಭೂಮಿಯನ್ನು ಹದವನ್ನು ಮಾಡಿ ಅದಕ್ಕೆ ಜ್ಞಾನದ ಬೀಜವನ್ನು ಬಿತ್ತಿ ಇಡೀ ಒಂದು ಕರ್ನಾಟಕಕ್ಕೆ, ಮಹಾರಾಷ್ಟ್ರ, ಅನಂತ ಕಡೆ ಇವತ್ತು ಜ್ಞಾನ ಬೆಳೆದಂದ್ರೆ ಇಷ್ಟೆಲ್ಲ ಪ್ರಯತ್ನ ಆಗ್ಯಾವ. ಒಬ್ಬರಿಂದ ಆಗಿಲ್ಲ ಇದು ಪ್ರಯತ್ನ, ಬಹಳ ಜನ ಪ್ರಯತ್ನ ಮಾಡ್ಯಾರ. ಇಲ್ಲಾಂದ್ರೆ ಇಲ್ಲಿ ಹೆಂಗೆ ಬಂತು ಅಂತ ನೀವು ಶಾಂತಾಶ್ರಮ ನೋಡಿದ್ರಿ ಮೊದಲು? ಹುಬ್ಬಳ್ಳಿ ಸಿದ್ಧಾರೂಢ ಮಠನೇ ನೋಡಿದ್ದಿಲ್ಲ ನಾನು. 90ರಲ್ಲಿ ನಾನು 3 ತಿಂಗಳ ಟ್ರೈನಿಂಗ್ ಹೋಗಿದ್ದಲ್ಲಿ. 5:30 ಆದಮೇಲೆ ನಮ್ಗೆ ಕೆಲಸದ್ದೆಲ್ಲ ಕಾರ್ಯ ಇದ್ದಿಲ್ಲ. ನಮ್ಮ ಜೊತೆ ಇದ್ದವರು ಅವ್ರವ್ರ ಉದ್ಯೋಗಕ್ಕೆ ಹೋಗ್ತಿದ್ರು ಸಾಯಂಕಾಲ ಆದಮೇಲೆ.
ನಾವೆಲ್ಲಿಗೆ ಹೋಗ್ಬೇಕು? ಸುಮ್ಮನೆ ಒಬ್ಬನೇ ರೂಮಲ್ಲಿ ಕೊಡ್ಬೇಕು, ಇಲ್ಲ ಸ್ವಲ್ಪ ರೈಲ್ವೆ ಸ್ಟೇಷನ್ ಕಡೆ ಹೋಗಿ ಬರಬೇಕು. ಕೊನೆಗೆ ಒಂದು ದಿನ ಏನಾಯ್ತಂದರೆ ಅದು ನನಗೆ ಗೊತ್ತಾಯಿತು, ಇಲ್ಲಿ ಸಿದ್ಧಾರೂಢರ ಮಠ ಅದ ಅಂತ. ಅಲ್ಲಿವರೆಗೂ ಮಠ ಅಂತಲೇ ಗೊತ್ತಿಲ್ಲ ನನಗೆ. ಆವಾಗ ಆಯಿತು ನೋಡೋಣ ಅಂತೇಳಿ ಒಂದು ದಿನ 5:30ಗೆ ಕ್ಲಾಸ್ ಬಿಟ್ಟ ಮೇಲೆ ಸೀದಾ ಬಸ್ ಹತ್ತಿ ಆ ಒಂದು ಸಿದ್ಧಾರೂಢ ಮಠಕ್ಕೆ ಹೋದಾಗ ಅಲ್ಲೊಂದು ವಿಚಿತ್ರವಾದ ಅನುಭವ ಆಯ್ತು ನನಗೆ. ವಿಚಿತ್ರವಾದ ಅನುಭವ, ಅದನ್ನ ಇನ್ನೂ ಬರೆದಿಟ್ಟಿನಿ. 40 ವರ್ಷದ ಇನ್ನ ಅದ ನನ್ನಲ್ಲಿ. ಅಲ್ಲಿ ನೋಡಿದಾಗ ಆ ಕೈಲಾಸ ಮಂಟಪದಲ್ಲಿ ಸಿದ್ಧಾರೂಢ ಗದ್ದಿಗೆಯಲ್ಲಿ, ಗುರುನಾಥರೂಢರ ಗದ್ದಿಗೆಯಲ್ಲಿ ಆ ಕೆಳಗ ಮೇಲೆ ಗೋಡೆಗೆ ಬರೆದಂಥ ಶಬ್ದಗಳನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಎಂದೂ ಆ ಶಬ್ದಗಳನ್ನು ಕೇಳಿಲ್ಲ. ಆ ಶಬ್ದಗಳನ್ನ ನೋಡಿದಾಗ ಇದು ಎಲ್ಲಿಂದ ಬಂದು, ಎಲ್ಲಿ ಏನಿದು ಅಂತ ವಿಚಾರ ಆಗಿ ಆ ಮೇಲೆ ಬರೆದದ್ದೆಲ್ಲ ಕೋಷ್ಟಕವನ್ನು ಕೂಡ ನಾ ಬರ್ಕೊಂಡೇನೆ. ಅದ್ರಾಗ ಇನ್ನು ಆಮೇಲೆ ಪ್ರತಿದಿನ ಸಾಯಂಕಾಲ ಒಂದೊಂದು ದಿನ ಬಿಡ್ತಿದ್ದೆ, ಹೆಚ್ಚಾಗಿ ಅಲ್ಲಿ ಹೋಗಿ ಎಲ್ಲ ಶಬ್ದಗಳನ್ನು ಬರ್ಕೊಂಡಿನಿ. ಅದು ಕೈವೆಲ್ಲ ಪದ್ಧತಿ ಗ್ರಂಥದಲ್ಲಿ ಯಾವಂತ ಗೊತ್ತೇ ಇಲ್ಲ ನಮಗೆ. ಕೈವೆಲ್ಲ ಪದ್ಧತಿ ಅಂತಲೇ ಗೊತ್ತಿಲ್ಲಲ್ಲ. ಅದು ಪುಸ್ತಕ ಇದ್ದದ್ದು ಇಲ್ಲ ಅಂತ ಗೊತ್ತಿಲ್ಲ ನಮಗೆ. ಆದರೂ ಅದು ಆಶ್ಚರ್ಯವಾಗಿ ಬರ್ಕೊಂಡು ಬಂದಿವಿ. ಆವಾಗ ಗೊತ್ತಾಗ್ಯದ ಸಿದ್ಧಾರೂಢ ಮಠ ಅಂತೇಳಿ. ಆ ನಂತರ ಗೊತ್ತಾದದ್ದು ಇಲ್ಲಿ ಶಾಂತಾಶ್ರಮ ಅಂತ ಒಂದಾದಂತ. ಆ ಒಂದು ಪುಣ್ಯದ ಕ್ಷಣ ಏನು ಗೊತ್ತಿಲ್ಲ ನನ್ನ ಅನುಭವಕ್ಕೆ. ಅದು ಯೋಗಾನುಯೋಗ ಅಂತಾರೆ. ಆ ಯಾವುದೋ ನೆಪದಿಂದ ಇಲ್ಲಿಂದ ನಾವು 6,000 ಮಂದಿ ಇದ್ದೀವಿ ಇಲ್ಲಿ. ಆವಾಗ 6,000 8,000 ಜನ ಇದ್ದೀವಿ KPCಗ, ಇಲ್ಲಿ ರಾಯಚೂರಲ್ಲಿ. ಅದರಲ್ಲಿ 4 ಜನನ್ನ ಪಾಸ್ ಮಾಡಿ ನಮ್ಮನ್ನ ಟ್ರೈನಿಂಗ್ ಕಳಿಸಿದ್ರು. 6,000 ಜನರಲ್ಲಿ ಆಯ್ಕೆ ಆಗಿ ಹೋಗಿ ಆ ಒಂದು ನೆಪದ ಮೇಲೆ ನಮಗೇನು ಉಪಕಾರ ಆಯ್ತು ಅಂದ್ರೆ ಇವತ್ತು ಸ್ಮರಣೆ ಮಾಡೋಕ್ಕಾಗ್ಯದ. ಆ ನಂತರದಲ್ಲಿ ಸದ್ಗುರು ಯಾವ ಸಿದ್ಧಲಿಂಗ ಆತ್ಮನವರ ಕಡೆಯಿಂದ ಗೊತ್ತಾಯ್ತು, ಇದು ಕೈವಲ್ಯ ಪದ್ಧತಿ ಅಂತ ಒಂದು ಗ್ರಂಥ ಅದ, ಅದು ನಿಜಗುಣರ ರಚನೆ ಮಾಡ್ಯಾರ ಅನ್ನೋದು ಆವಾಗ ಗೊತ್ತಾದ ಮೇಲೆ ಆವತ್ತ ಬರೆದದ್ದು ಸಿದ್ಧಲಿಂಗ ಯಾವತ್ತು ಹೇಳಿದ್ರು ಅವತ್ತು ಸಾರ್ಥಕ ಆಯ್ತು ನೋಡ್ರಿ. ಆವತ್ತು ಗೊತ್ತಾದ ನಮಗೆ. ಹಾಗಾಗಿ ಇಲ್ಲಿ ಮುಂದಿನ ಅಂದರೆ ಮೊದಲಿನ ತ್ರಿವಿಧ ಗ್ರಂಥಗಳು ಸೊಗಸು ಅಂದ್ರೇನು, ಬಹಳ ಆನಂದವನ್ನ ಕೊಡ್ತಾವಿಲ್ಲಂತಲ್ಲ ಮೊದಲು ಗ್ರಂಥಗಳು. ಈ ಗ್ರಂಥ ಮತ್ತ್ಯಾಕೆ ಬೇಕು ಅಂತ ಅನ್ಬೇಡಪ್ಪ. ಎನ್ನದೆ ಅಂದ್ರೆ ನುಡಿಯದೆ ಕೇಳು ಆಲಿಪುದು. ಮತ್ತ್ಯಾಕ ಮೊದಲು ಕೇಳೀನಿ, ಮೊದಲು ನೋಡೀನಿ, ಇದನ್ನ ಯಾಕೆ ಕೇಳಬೇಕು, ಇದನ್ನ ಅಂತ ಈಗ ನುಡಿಯದೆ ಸುಮ್ಮನೆ ಕೇಳತಕ್ಕದ್ದು. ಹೇಗೆ ಯಾಕ ಅಂದ್ರೆ ಅವ್ರು ಹೇಳಿದ್ರು, ಈಗ ಸಂಜೆಯೊಳು ಶಶಿಯ ಬೆಳಕು ಜೊನ್ನಿರಲು ಅಂದ್ರು. ರಾತ್ರಿ ಸಂಜೆ ಅಂದ್ರೆ ರಾತ್ರಿ ಸಮಯದಲ್ಲಿ, ಶಶಿ ಅಂದ್ರೆ ಚಂದ್ರ ಅಂತ. ಚಂದ್ರದ ಬೆಳುಜನ್ನ ಬೆರಲು ಅಂದ್ರೆ ಬೆಳದಿಂಗಳ ನೋಡ್ರಿ. ಯಾವಾಗ ಹುಣ್ಣಿಮೆಯಲ್ಲಿ ಇದ್ದಾಗಾದರೂ ಕೂಡ ನಾವೇನಾದರೂ ಒಂದು ಸಣ್ಣ ವಸ್ತುವನ್ನು ನೋಡಬೇಕಾದ್ರೆ ಚಂದ್ರನ ಬೆಳದಂಗ ಸಾಕಷ್ಟು ಅಲ್ಲ. ಆದರೆ ಆ ಬೆಳದಿಂಗಿನಿಂದ ಸ್ಥೂಲವಾದ ವಸ್ತುವನ್ನು ನೋಡ್ಬೋದು. ದೊಡ್ಡ ದೊಡ್ಡ ವಸ್ತು ಕಾಣ್ತದೆ. ಅಲ್ಲಿ ಯಾರ ನಿಂತಾರ, ಇಲ್ಲಿ ಏನಂತ ಯಾವುದೋ ಚಂದ್ರನ ಬೆಳದಿಂಗಳಲ್ಲಿ ನೋಡ್ಬೋದು. ಆ ಚಂದ್ರನ ಬೆಳದಿಂಗಳಲ್ಲಿ ಆದಂತ ಏನು ಸೂಕ್ಷ್ಮವಾದ ವಸ್ತು ಕಳೆದ್ರೆ ದೀಪನ ಇಚ್ಛೆ ಮಾಡ್ತಾರೋ ಅಥವಾ ಇಚ್ಛೆ ಮಾಡಂಗಿಲ್ಲ. ದೀಪ ಬೇಕೇ ಬೇಕು.
ಯಾಕಂದ್ರೆ ಇಲ್ಲಿ ಅರ್ಥ ಇಷ್ಟೇ, ಸ್ಥೂಲ ತಿಳಿಯೋದು ಬೇರೆ, ಸೂಕ್ಷ್ಮವಾಗಿ ತಿಳಿಯೋದು ಬೇರೆ. ಹಾಗಾಗಿ ಚಂದ್ರನ ಬೆಳಕು ಇದ್ದಾಗಾದರೂ ಕೂಡ ಸೂಕ್ಷ್ಮ ವಸ್ತುವನ್ನು ಹುಡುಕೋದಕ್ಕಾಗಿ ದೀಪವನ್ನು ಅಪೇಕ್ಷೆ ಮಾಡ್ತೀವಲ್ಲ, ಅದರಂತೆ ಮೊದಲು ಗ್ರಂಥಗಳು ಚಂದ್ರನ ಬೆಳಕಿದ್ದಂಗೆ. ಅದ್ರಲ್ಲಿ ಬೆಳಕಿಲ್ಲ ಅಂತ ಹೇಳಂಗೆ ನಾನು, ಚಂದ್ರನ ಬೆಳಕಿದ್ದಂಗೆ ಆದರೆ ದೀಪದ ಬೆಳಕಿನಂತೆ ನನ್ನ ಅನುಭವ ಸಾರ ಗ್ರಂಥ. ಮೊದಲಿನ ಗ್ರಂಥ ಚಂದ್ರನ ಬೆಳಕಿನ ಶಶಿಯ ಬೆಳಗಿನಂತೆ, ಆದರೆ ನಾನು ಬರೆದ ಗ್ರಂಥ ದೀಪದ ಬೆಳಗಿನಂತೆ. ಅದಕ್ಕಾಗಿ ಈ ಸೂಕ್ಷ್ಮವಾದದ್ದು ಏನಾದ್ರು ತಿಳಿಸೋದಂದ್ರೆ ಆತ್ಮವನ್ನು ತಿಳಿಯೋದಾದಿಲ್ಲಿ. ಆತ್ಮ ಸೂಕ್ಷ್ಮ ಅದ, ಸ್ಥೂಲ ಅದ. ಸ್ಥೂಲ ದೇಹದ ಒಳಗ ಸೂಕ್ಷ್ಮವಾದ ಆತ್ಮ. ಅದು ಎಷ್ಟು ಸೂಕ್ಷ್ಮ ಅಂದರೆ ಅದನ್ನು ಅನಂತ ಮತವಾದಿಗಳು ಮುಂದೆ ಅಣುವಿನಷ್ಟು ಅಲ್ಲ, ಪರಮಾಣುನಷ್ಟು ಅಲ್ಲ, ಕಾಲ ಅಲ್ಲ, ಕರ್ಮ ಅಲ್ಲ, ಅನಂತ ರೀತಿ ಹೇಳ್ಕೊಂತ ಬಂದಾರ. ಅದಕ್ಕೆ ಸೂಕ್ಷ್ಮವಾಗಿರ್ತಕ್ಕಂಥ ಆತ್ಮ ನಮ್ಮಲ್ಲಿ ಆದಲ್ಲ. ಸೂಕ್ಷ್ಮ ಅಂದ್ರೆ ಏನ ಕಾಣೋದಿಲ್ಲ ಅಂತ ಅರ್ಥ ಮಾಡೋಕಿಲ್ಲಿ. ಸ್ಥೂಲ ಕಾಣ್ತದ, ಕಾಣದೇ ಇರುವಂಥ ಆತ್ಮ ಪರಮಾತ್ಮ ದೇವರು ಏನದ, ಆ ದೇವರನ್ನ ಆತ್ಮನನ್ನ ತಿಳಿಯಲಿಕ್ಕೆ ನನ್ನ ಗ್ರಂಥ ಬೇಕೇ ಬೇಕೇ ಬೇಕು. ಹಾಗಾಗಿ ಈ ಗ್ರಂಥ ಉಪಯೋಗ ಇಲ್ಲ ಅಂತ ತಿಳ್ಕೋಬೇಡ, ಉಪಯೋಗ ಆದಂತನೇ ತಿಳ್ಕೊ. ಚಂದ್ರನ ಬೆಳಗಾದಂತ ದೀಪ ಎಲ್ಲ ಹೊರಗಾಕ್ತಾರ ಮನೆಗೆ? ಇಲ್ಲ, ದೀಪ ಇಟ್ಟೇ ಇರ್ತಾರೆ. ಯಾಕಂದ್ರೆ ಅವಶ್ಯಕತೆ ಬಿದ್ದಾಗ ದೀಪ ಬೇಕೇ ಬೇಕು. ಹಾಗೆ ಈ ಗ್ರಂಥವು ಅನರ್ಥದಿಂದಲ್ಲ ಅರ್ಥದಿಂದನೇ ಸಾರ್ಥಕವಾಗಿದ್ದರೂ ನೀನು ಹೇಳಿರುವುದರಿಂದ ಇದನ್ನು ಎಲ್ಲರೂ ತಿರಸ್ಕರಿಸುತ್ತಾರೆ. ಆದ್ದರಿಂದ ವ್ಯರ್ಥವಾಗದಿ ಎಂದು ಮಾಡಿದರೆ ಸಮಾಧಾನ ಹೇಳ್ತಾರೆ. ನೀನು ಹೇಳಿದ ಗ್ರಂಥ ಎಲ್ಲರೂ ತಿರಸ್ಕಾರ ಮಾಡ್ತಾರ, ಆದ್ದರಿಂದ ಇದು ವ್ಯರ್ಥನೆ ಅಂತ ತಿಳ್ಕೊರು. ಯಾಕೆ ತಿಳಿಬಾರ್ದು ಅಂತ ಅಂದ್ರೆ ಇದು ಸಾರ್ಥಕವಾದ ಗ್ರಂಥ, ವ್ಯರ್ಥವಾದದ್ದಲ್ಲ. ಯಾವುದು ವ್ಯರ್ಥ ಆಗ್ತದ ಜಗತ್ತಿನಲ್ಲಿ ಅಂದ್ರೆ ಅನುಭವಕ್ಕೆ ಬರಲಾರದೆ ಆನಂದ ಕೊಡಲಾರದ ವಸ್ತುಗಳು ವ್ಯರ್ಥ ಆಗ್ತವೆ. ಆನಂದ ಕೊಟ್ಟು ಅನುಭವ ಕೊಡುವಂತ ವಸ್ತುಗಳು ಸಾರ್ಥಕ ಆಗ್ತವಿಲ್ಲ. ನಮ್ಮ ಮನೆಯಲ್ಲಿ ಉಪಯೋಗ ಆಗುವಂತ ವಸ್ತುಗಳು ಸಾರ್ಥಕ ಆಗಿವಲ್ಲ. ಉಪಯೋಗಕ್ಕೆ ಬರದ ವಸ್ತು ನಿಸ್ವಾರ್ಥ. ಅವೇನ್ ಮಾಡೋದು, ಯಾರನ್ನ ಬಂದ್ರೆ ಹಾಕಿ ಕಳಿಸ್ಬಿಡ್ತೀವಿ. ಯಾಕೆ ಉಪಯೋಗ ಇಲ್ಲ ಅಂತ. ಅದ್ರಾಗ ನಿನ್ನ ಗ್ರಂಥ ಉಪಯೋಗ ಇಲ್ಲ ಅಂತೇಳಿ ಕೆಲಸಕ್ಕೆ ಬರಲಾದ ಸಾಮಾನ್ಯ ಹೆಂಗೆ ಹೊರಗೆ ಹಾಕ್ತಾರ, ಅದ್ರಂಗೆ ನಿನ್ನ ಗ್ರಂಥವನ್ನ ಹೊರಗೆ ಇಡ್ತಾರ ಅಂತ ಅಂದ್ರೆ ಅದು ಹಾಗಲ್ಲ ಅಂತ. ಯಾಕ? ಶ್ರುತಿಯ ಸಂಸ್ಕೃತಿಯ ಸಮ್ಮತವಾದ ಕಥದಿಂದ ಅತಿಶಯಿಸಿ ಕೇಳುವುದು ಅರಸೇನು ಒಪ್ಪದೋಳು ಸಂಗತವಾದ ರಾಯಿಸದ ಓಲು ಅಂತ ಒಂದು ಪ್ರಮಾಣ ಕೊಡ್ತಾರೆ ತಿಳಿಯುವಂಗ. ಯಾಕಂದ್ರೆ ಶ್ರುತಿ ಅಂದ್ರೆ ಆಮ್ನ ಅಂದ್ರೆ ವೇದ ಅಂದ್ರೆ ಒಂದೇ. ಈ ಉಪನಿಷತ್ತುಗಳು ಸಂಸ್ಕೃತಿಯ ಅಂದ್ರೆ ಇವು ಸಮ್ಮ ಅಂದ್ರೆ ಸಶ್ರುತಿ, ಅದು ಸಂಸ್ಕೃತಿ ಅಲ್ಲ. ಇದಕ್ಕ ಪ್ರಸ್ಥಾನತ್ರಯ ಗ್ರಂಥಗಳಂತಾರೆ. ಭಗವದ್ಗೀತೆ, ಬ್ರಹ್ಮಸೂತ್ರ, ಉಪನಿಷತ್ತಂತೇನವ ಇವು ಗೀತಾದಿ ಸಮ್ಮತವಾದಂಥ ಪ್ರಮಾಣ ಕೂಡ. ಇದಕ್ಕೇಂದ್ರ ಪ್ರಮಾಣ ಅಂದ್ರೆ ಬೇಕಲ್ಲ ಒಂದು ಪ್ರಮಾಣ.
ಇದಕ್ಕೆ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಂಥ ನಿಮಿತ್ತವಾದ ಭಗವದ್ಗೀತೆ, ಆಮೇಲೆ ವೇದ, ಆಮೇಲೆ ಬ್ರಹ್ಮಸೂತ್ರ. ಈ ಗ್ರಂಥಗಳೇ ಪ್ರಮಾಣಕ್ಕೆ ಅನುಸರಿಸುವ ಕಥದಿಂದ ಅಲ್ಲಿಯ ಪ್ರಮಾಣಕ್ಕೆ ಅನುಸಾರವಾಗಿ ಇಲ್ಲಿ ಇದೆ. ಏನಿದೆ ಅಲ್ಲಿ, ಏನಿದೆ ಇಲ್ಲಿ ಅದೇ ಇದೆ. ಇಲ್ಲಿ ಏನಿದೆ ಅಲ್ಲಿಯೂ ಅದೇ ಇದೆ. ಆದರೆ ಅದು ಇದಲ್ಲ, ಇದು ಅದಲ್ಲ. ಶಾಸ್ತ್ರ ಇಷ್ಟೇ. ಬಂಗಾರದಲ್ಲಿ ಏನಾದ ಆಭರಣದಾಗದಿಲ್ಲ, ಒಡವೆ ಒಳಗೆ. ಬಂಗಾರದಲ್ಲಿ ಏನಾದ ಅದು ಒಡವೆ ಒಳಗಾದ. ಆದರೆ ಸದ್ಯ ಒಡವೆ ಬಂಗಾರ ಅಲ್ಲ, ಬಂಗಾರ ಒಡವೆ ಅಲ್ಲ. ಹೌದಿಲ್ಲ? ನಾವು ಒಡವೆ ಕೊಡುವಂತ ಹೋಗ್ತೀವಿ, ಬಂಗಾರ ಕೊಡುವಂತ ಹೋಗ್ತೀವಿ. ನಾವು ಇಂಥ ಒಡವೆ ಬೇಕಾ, ಪಾಟ್ಲಿ ಕೊಡು, ಬಳೆ ಕೊಡು, ಸರ ಕೊಡು ಅಂತೀವಲ್ಲ. ಅದ್ರಾಗ ಏನದ, ಇದ್ರಾಗ ಆದಿಲ್ಲ. ಇದ್ರಾಗಿದ್ದೇ ಅದ್ರಾಗ ಅದ. ಆದರೆ ಅದು ಇದಲ್ಲ, ಇದು ಅದಲ್ಲ. ಹಾಗಾಗಿ ಈ ಆತ್ಮಜ್ಞಾನ ಅನ್ನೋದೇನದ, ಅದು ಏನದ, ಅದೇ ಇದು ಅದ, ಇದೇ ಅದ. ಆದರೆ ಸದ್ಯದ ಮಟ್ಟಿಗೆ ಅದು ಇದು ಅಲ್ಲ, ಇದು ಅದ ಅಲ್ಲ. ಇದನ್ನ ಹೆಂಗೆ ತಿಳ್ಕೋದು? ವಿಚಾರಣೆ ಪರಮಾಂಶದ ಅದೇ ಇದು ಇದೇ ಅದಂತ ತಿಳಿಬೇಕಾಗಿದ್ರೆ ಮೂಲ ಜ್ಞಾನಕ್ಕೆ ಹೋಗ್ಬೇಕಲ್ಲ. ಬಂಗಾರ, ಅದು ಬಂಗಾರ, ಇದು ಬಂಗಾರ, ಇದು ಬಂಗಾರ, ಅದು ಬಂಗಾರ. ಅದರಂತೆ ಆ ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ. ಅಂದ್ರೆ ಏನು ಬಿಟ್ಟು ನೋಡ್ಬೇಕಾಯ್ತಿಲ್ಲಿ? ಒಡವೆಗಳ ನಾಮರೂಪವನ್ನು ಬಿಡಬೇಕಷ್ಟೆ. ಒಡವೆಗಳ ನಾಮರೂಪ, ಬಳೆ ಯಾವ ಗೋಲಾಕಾರ ಇದ್ರೆ ಬಳಿ, ಬಳೆ ಆದೇನದ್ರಾಗ ಇರೋದು ಬಂಗಾರ, ಕರೆಯೋದು ಬಳೆ. ಈಗ ಇನ್ನೂ ಹಲವು ಆಭರಣಗಳ ಹೆಸರಾವ. ಕೊರಳಲ್ಲಿ ಹಾಕಿದ್ರೆ ನೆಕ್ಲೆಸ್ ಅಂದಿವಿ, ಅದಕ್ಕೆ ಚೈನ್ ಅಂದಿವಿ, ತಾಳೆ ಅಂದಿವಿ. ಅವು ನಾಮರೂಪದಿಂದ ತಾಳಿ, ಚೈನ್, ನೆಕ್ಲೆಸ್ ಅವ. ಅದರ ಒಳಗೆ ಬಂಗಾರನ ಅದ. ಬಂಗಾರ ಆದಿಲ್ಲ. ಅದೇ ಪ್ರಕಾರವಾಗಿ ಪೂರ್ವಾಚಾರ್ಯರ ಅಪರೋಕ್ಷ ಜ್ಞಾನ ಇದ್ರೂ ಕೂಡ ಇದು ಪ್ರಮಾಣಕ್ಕೆ ಅನುಕರಿಸುವ ಕಾರಣ, ಅದರಲ್ಲಿದ್ದೇ ಇದರಾಗ ಆರಂಭ ಕಾರಣದಿಂದ ಇದನ್ನು ಅಂದ್ರೆ ಈ ಗ್ರಂಥವನ್ನ ಅತಿಶಯಿಸಿ ಎಂದು, ಅತಿಶಯಿಸಿ, ಶಯಿಸಿ ಬೇರೆ, ಅತಿಶಯಿಸಿ ಬೇರೆ. ಅತಿಶಯಿಸಿ ಅಂದ್ರೆ ಅತ್ಯಂತ ಆದರದಿಂದ, ಅತ್ಯಂತ ಆದರ ಅಂದ್ರೆ ವಿಶ್ವಾಸದಿಂದ, ಅತ್ಯಂತ ಭಕ್ತಿಯಿಂದ ನೀನು ಇದನ್ನ ಕೇಳುವುದೊಂದು. ಯಾಕೆ ಕೇಳಬೇಕಂದ್ರೆ ಇದಕ್ಕೆ ಕೇಳೋದು. ಹಾಗಾಗಿ ಶ್ರವಣವನ್ನ ಮಾಡತಕ್ಕದ್ದು ಅರಸಿನ ಅಂದ್ರೆ ರಾಜನ ಒಪ್ಪದವಳು, ಅಂದ್ರೆ ಸಭೆಯಲ್ಲಿ ಸಂಗಮವಾದ ರಾಯಿಸಿದ ಹೋಲು, ರಾಜನ ಪತ್ರದಂತೆ. ರಾಜನ ಪತ್ರ ಅಂದಾಗ ರಾಜ ಇಲ್ಲಂದ್ರಿ, ರಾಜ ಸದ್ಯ ಭಾರತ ದೇಶದ ರಾಷ್ಟ್ರಪತಿ ಭವನದ, ಅದು ರಾಷ್ಟ್ರಪತಿ ಭವನ ಸಾಮಾನ್ಯ ಅಲ್ಲ. ನಾವು ನೋಡಿ ಬಂದೀನಿ. ನಾವು ನೋಡೋದ್ರಲ್ಲ 30 ಜನ ಟ್ರೈನಿಂಗ್ ಕರ್ಕೊಂಡೋಗಿ ಅದು ಒಳಗೆ ಹೋಗಿ ಬಂದೀವಿ. ಅದು 3 ತಿಂಗಳ ಮೊದಲೇ ಪರ್ಮಿಷನ್ ತಗೋಬೇಕದು. ಅದ್ರ ಒಳಗೆ ಹೋಗ್ಬೇಕಾದ್ರೆ ನೀನು ಲಿಂಗದ ಕಾಯಿನ ಕೂಡ ಅಲ್ಲಿ ಇಟ್ಟು ಹೋಗ್ಬೇಕು. ತೆಗೆದು ನೋಡ್ತಾರೆ, ಪರೀಕ್ಷೆ ಮಾಡಿ. ಪೆನ್ನು ಏನು ಬೇಕಾ ಎಲ್ಲ ಇಡಬೇಕು. ನಾವು ಇದನ್ನಾದ್ರೂ ಬಿಡ್ತಾರೆ ಅಂದ್ರೆ ಬಿಡಲಿಲ್ಲ. ಅದ್ರಾಗ ಏನಾದ್ರು ತೋರಿಸಲ್ಲ. ಮತ್ತೆ ಅದನ್ನ ತೆಗೆದು ಇಟ್ಟು ಹೋದ್ವಿ. ಅಷ್ಟು ಇರಬೇಕಾಗ್ತದೆ.
ಅಲ್ಲಿ ಮೊಘಲ ಗಾರ್ಡನ್ ಅಂತ ರಾಷ್ಟ್ರಪತಿ ಭವನ, ಅದರ ಹಿಂದ್ಗಡೆ ಮೊಘಲ ಗಾರ್ಡನ್, ಮೊಘಲರು ಮಾಡಿದ್ದದು. ಅದು ಎಷ್ಟಿರ್ಬೇಕಾರೆ ಅಂದರೆ 1200 ಎಕರೆ ಬರೇ ಗಾರ್ಡನ್ ಅದ. ರಾಷ್ಟ್ರಪತಿ ತಿರುಗಾಡಕ, ಅವ್ರು ವಾಕ್ ಮಾಡಕ 12,000 ಎಕರೆ ಸಿಕ್ಕ ಬಿಡ್ತು ನಮ್ಗೆ. ಅದ್ರಲ್ಲಿ ಏನ ಅಂದರೆ ಸಾಮಾನ್ಯರ ಗಾರ್ಡನ್ನೇ ಭಾಳ ಇರ್ತವ, ನಾನಾ ಥರ ಹೂವು ಸಸ್ಯ ಅನಂತ ರೀತಿ ಅಲಂಕಾರ. ರಾಷ್ಟ್ರಪತಿ ಅದರೊಳಗೆ ಸಂಚಾರ ಮಾಡಬೇಕು, ವಾಕ್ ಮಾಡಬೇಕು, ಮತ್ತೆ ಬರಬೇಕು. ಆ ರಾಷ್ಟ್ರಪತಿ ಭವನಕ್ಕೆ ಎಷ್ಟು ಮಂದಿ ಯಾರ್ರಿ ಆ ಭವನದಲ್ಲಿ ಕೆಲಸ ಮಾಡಕ್ಕಂದ್ರೆ ಆವಾಗ ಹೇಳಿದ್ರವರು 3,000 ಜನ ಅಂತ. ಅವರ ಕಚೇರಿಯಲ್ಲಿ ಕೆಲಸ ಮಾಡಕ್ಕೆ 3,000. ಅವರು ಬಟ್ಟೆ ಹೋಗಿದ್ರಿಂದ ಪ್ರಾರಂಭ ಆಗಿ ಅವರ ಕಚೇರಿಯ ಅನಂತ ಎಲ್ಲ ಕಾರ್ಯ, ಬಟ್ಟೆ, ಅವರ ಕಷ್ಟ, ಅವರ ಹಿಸ್ಟ್ರಿ, ಅಲ್ಲಿಂದ ಪ್ರಾರಂಭ ಮಾಡಿದ್ರೆ ಆತನಿಗೆ ಒಟ್ಟು 3,000 ಮಂದಿ ಸೇವಕರು ಸೇವೆ ಮಾಡ. ಆತ ಎಲ್ಲಿಯಾರ ಡೆಲ್ಲಿಗೆ ಅನ್ನಿಲ್ಲ. ಆದರೆ ಆ ಒಂದು ಪತ್ರದ ಮುಖಾಂತರ ಇವತ್ತು ಒಂದು ನಿರ್ಣಯ ಮಾಡ್ಯಾರ. ಸಂಪುಟ ಸಭೆ ಅಂತ ಕರೆದು ಯುದ್ಧದ ಪ್ರಸಂಗೋಸ್ಕರವಾಗಿ ಸಭೆಯಲ್ಲಿ ಏನು ತೀರ್ಮಾನ ಆಗ್ಯದ ಆ ತೀರ್ಮಾನವನ್ನು ಅವಲೋಕನ ಮಾಡಿ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಒಂದು ಪತ್ರಕ್ಕೆ ಸಹಿ ಮಾಡಿದ್ರೆ ಸಾಕು. ಅದೆಲ್ಲ ಇಡೀ ಭಾರತ ದೇಶದ 150-60 ಕೋಟಿ ಜನ ಅದನ್ನು ಒಪ್ಪಲೇಬೇಕಂತ. ಎಲ್ಲರಿಗೂ ಸುಗ್ರೀವಾಜ್ಞೆ ಅದು. ನಾವು ಒಪ್ಪಲ್ಲ ಅಂತ ಯಾವಂದ್ರೆ ಗುಂಡ ಬರ್ತದೆ, ಒಪ್ಪಲೇಬೇಕು. ಹಾಗೆ ಇಲ್ಲಿ ಸೇವಕನು ಪತ್ರವನ್ನು ಪ್ರಜರಿಗೆ ಕೊಡುತ್ತಾನೆ. ಪತ್ರ ಆತ ಬರೆದದ್ದು ಸಹಾಯ ಮಾಡಿದ್ದು. ನಮ್ಗೆ ಕೊಡೋರು ಯಾರು? ರಾಷ್ಟ್ರಪತಿ ಬಂದು ಕೊಡ್ತಾನೆ, ಪೋಸ್ಟ್ ಮ್ಯಾನ್ ಆದ್ರೂ ಕೊಡ್ತಾನೆ, ಸರ್ಕಾರದವರಾದ್ರೂ ಕೂಡ ಕೊಡ್ತಾರೆ. ಆದರೂ ಕೂಡ ಆ ಎಲ್ಲ ಪ್ರಜೆಗಳು ಆ ಪತ್ರದ ಸಾರಾಂಶವನ್ನು ಪೂಜ್ಯ ಬುದ್ಧಿಯಿಂದ ಆ ಪತ್ರಕ್ಕೂ ಮತ್ತು ಸೇವಕನಿಗೂ ಮಾನ್ಯ ಮಾಡ್ತೀವಿಲ್ಲ, ಗೌರವ ಕೊಡ್ತೀವಿಲ್ಲ. ರಾಷ್ಟ್ರಪತಿ ಬರೆದ ನೀನು ಯಾಕೆ ತಂದುಕೊಟ್ಟೆ ಅಂತ ಇವನಿಗೆ ಅಗೌರವ ಮಾಡಂಗಿಲ್ಲ. ರಾಜನಿಗೂ ರಾಜನ ಸೇವಕನಿಗೂ ಗೌರವ ಕೊಟ್ಟಂತೆ ಇಲ್ಲಿ ಕೂಡ ಅದನ್ನ ಕೊಡಲಿಲ್ಲ ನಾವು ಗೌರವ ಅಂದರೆ ಅವರು ಕೊಡುವಂಥ ದಂಡಕ್ಕೂ ಮತ್ತು ಅವರು ಕೊಡುವಂಥ ಶಿಕ್ಷೆಗೂ ಎಲ್ಲರೂ ಒಳಗಾಗಬೇಕಾಗ್ತದೆ. ರಾಜಾಜ್ಞೆ ಮೀರಿದ್ರೆ ಏನಾಗ್ತದ? ರಾಜ ಶಿಕ್ಷೆ ಆಗ್ತದೆ. ಇದು ರಾಜನ ಕಥೆ ಆಯ್ತು. ಈಗ ನಮಗೂ ನಿಮಗೆಲ್ಲರೂ ರಾಜ ಯಾರಪ್ಪ ಅಂತಂದ್ರೆ ಪರಮಾತ್ಮನೇ ರಾಜ, ಆ ದೇವರೇ ರಾಜ. ಆ ಪರಮಾತ್ಮನಿಂದ ಹೊರಗೆ ಬಂದಂಥ ಪತ್ರ ಶ್ರುತಿ, ಸ್ಮೃತಿ ಮತ್ತು ಇನ್ನೊಂದು ಅನಂತ ಏನು ಉಂಟಲ್ಲ, ಪುರಾಣ ಉಂಟು. ಇವೆಲ್ಲವೂ ಯಾರಿಂದ ಮಾನ್ಯತೆ ಪಡೆದವಂದ್ರೆ ಪರಮಾತ್ಮನ ವಾಣಿಯು. ರಾಜ ಬರೆದವು ಇವು, ಸೇವಕ ಬರೆದವಲ್ಲ. ಅದಕ್ಕೆ ಪರಮಾತ್ಮನ ಪ್ರಮಾಣ ವಾಕ್ಯಗಳು. ಇವುಗಳಿಂದ ನಾವು ಅಲಕ್ಷ್ಯ ಮಾಡದೆ ಸ್ವಾಗತದಿಂದ ಹೇಗೆ ಸ್ವೀಕಾರ ಮಾಡ್ತೀವಿ, ಪಾಲನೆ ಮಾಡ್ತೀವಿಲ್ಲ ಕಾನೂನು, ಅದರಂತೆ ಪರಮಾತ್ಮನ ಶ್ರುತಿ ವಾಕ್ಯವನ್ನ ನೀನು ಪಾಲನೆ ಮಾಡದಿದ್ದರೆ ಏನಾಗ್ತದ ಅಂದ್ರೆ ಯಮಶಿಕ್ಷೆ ಆಗುತ್ತದೆ. ಸೂಕ್ಷ್ಮವಾಗಿ ಬರ್ತಾರೆ ಇವೆಲ್ಲ. ಮುಮುಕ್ಷರ ತಲೆಗೆ ಹೋಗ್ಬೇಕು. ಅದೇನು ಬಿಡಪ್ಪ ಅಂದ್ರೆ ಹಿಂಗೆ ಆಗ್ತದೆ. ಅದರಂತೆ ಆ ಒಂದು ಶಿಕ್ಷೆಯ ಫಲ ಏನ್ರಿ ಅಂದ್ರೆ 84 ಲಕ್ಷ ಯೋನಿಗಳಲ್ಲಿ ತಿರುಗುವುದೇ ಶಿಕ್ಷಾ.
ಈ ಜೈಲಿನಲ್ಲಿ ಒಂದೇ ಶಿಕ್ಷೆ ಭಾಳ ಆದ್ರೆ ಏನ್ರಿ, ಜೀವಾವಧಿ ಶಿಕ್ಷೆ ದೊಡ್ಡದು, ಅದಕ್ಕಿಂತ ಮರಣದಂಡನೆ ದೊಡ್ಡದು. ಇದು ಒಂದೇ ದೇಹಕ್ಕಲ್ಲ ಜೀವಾವಧಿ ಶಿಕ್ಷೆ ಇವ್ರು ಯಾರು ಕೊಟ್ಟರು. ಈ ಮರಣದಂಡನೆ ಇದು ಒಂದೇ ದೇಹಕ್ಕಲ್ಲ, ಮತ್ತು ಮುಂದಿನ ದೇಹಕ್ಕೂ ಕೊಡ್ತಾರೇನು? ಇಲ್ಲ. ಆದರೆ ಈ ಪರಮಾತ್ಮನ ಪತ್ರಕ್ಕೆ ನೀನಾದರೂ ಸ್ವಾಗತ ಮಾಡಲಿಲ್ಲ, ಒಪ್ಪಲಿಲ್ಲ ಅಂದ್ರೆ 84 ಲಕ್ಷ ಯೋನಿ. ಅಂದ್ರೆ ಎಷ್ಟು ಪ್ರಮಾಣ ದೊಡ್ಡದಾದ ಶಿಕ್ಷೆ ಅಂತ. ನಾವು ಇದನ್ನು ನೋಡಿದ್ರೆ ನಾವು ಈ ಶಾಸ್ತ್ರ ಕೇಳಾರ್ದ ಬೇಸಿತ್ತಂತ ಅನಿಸ್ತದ. ಒಮ್ಮೊಮ್ಮೆ ಶಾಸ್ತ್ರ ಕೇಳಾರ್ದ ಬೇಸಿತ್ತಪ್ಪ, ಎಲ್ಲಿ ಕಿರಿಕಿರಿ ಭಯ ಒಂದ್ ಕಡೆ, ಈ ಕಡೆ ಪೂರ್ಣ ಮಾಡಕನಾಗದಲ್ಲ, ಇದನ್ನು ಆದಗಡೆ ಭಯ ಆಗ್ತಿಲ್ಲ ಮನುಷ್ಯನಿಗೆ. ಸುಮ್ಮನೆ ಕೈ ಹಾಕಿದ್ ಬಿಡಪ್ಪ. ಆದ್ರೆ ಹಂಗ ಅರ್ಥ ಮಾಡಂಗಿಲ್ಲ, ಇದು ಫಲ ಕೊಡ್ತದ. ಇದಕ್ಕೆ ಕೈ ಹಾಕಿದ್ದು ಫಲ ಕೊಡ್ತದ, ಅದಕ್ಕೆ ಕೈ ಹಾಕಿದ್ದು ಕೈ ಸುಡ್ತದ, ಅದು ಸುಡದೆ ಅದು. ಹಾಗಾಗಿ ಇಂಥ ಕಾರಾಗೃಹದಲ್ಲಿ ತಾಯಿಯ ಗರ್ಭ ಒಂದ ಎರಡ, ಎಷ್ಟು ಜನ್ಮಗಳು ಎಷ್ಟು ದೇಹಗಳ ನಾಮರೂಪ ಆವ, ಅಷ್ಟು ತಾಯಿಯ ಗರ್ಭದ ಯೋನಿಗಳು ಬೇರೆ ಬೇರೆ. ನಾವು ಅವಳಿಗೆ ಗರ್ಭ ದುಃಖ ಬೇರೆ ನಾವು. ಹಾಗಾಗಿ ಅದರಿಂದ ಈ ನಾನು ಮಾಡಿರುವ ಗ್ರಂಥವನ್ನು ಯಾರಾದರೂ ತಿರಸ್ಕಾರ ಮಾಡಿದರೆ ಭವದುಃಖವಾಗುವುದು. ಹೇಳಬಿಟ್ರಲ್ಲ ಅವರು. ಹಾಗಾಗಿ ಮತ್ತೆ ಇಷ್ಟೆಲ್ಲ ಹೇಳಿರಲ್ಲ, ಮುಂದೆ ಏನು ಮಾಡಬೇಕು ಅಂದ್ರೆ, ಈ ಗ್ರಂಥವನ್ನ ಸಾರ್ಥಕ ಆದ, ನಿರ್ದೋಷಿಯಾದ ಮತ್ತು ಎಲ್ಲರೂ ಇದರ ಸಾರವನ್ನು ಶ್ರವಣ ಮಾಡಲೇಬೇಕಾಗಿದೆ. ಇದು ಬೇರೆ ಗತಿ ಮಾರ್ಗ ಇನ್ನೊಂದಿಲ್ಲ. ಆದರೂ ಸಂಶಯ ಬಂತಿಲ್ಲ. ಮತ್ತೆ ಈ ಗ್ರಂಥವನ್ನ ಹೆಂಗ ನಾವು ಸ್ವೀಕಾರ ಮಾಡ್ಬೇಕ್ರಿ ಅಂದ್ರೆ, ಅದೇ ಮಹಾತ್ಮರು ಹೇಳ್ತಾರ, ಗುರುಬೋಧಯಂ ಪರಾತ್ಪರವಪ್ಪ ಚಿತ್ತು ತನ್ನಿರವೆಂದು ನಿಜವನರಿದ ನಿಜಗುಣಯೋಗಿ ವಿರಚಿಸಿದನು ಈ ಕೃತಿಯಲ್ಲಿ ಎಂದು. ನೀನು ನಿಜಗುಣರು ನಿನ್ನ ಮನಸ್ಸಿಗೆ ಬಂದದ್ದು ನೀ ತಿಳಿದಂಗ ನೀವು ಬರ್ದದ್ದಿ. ಅದನ್ನ ನಾವು ನಿಮಗೆ ಗುರುಗಳು ಹೇಳ್ಯಾರೋ ಇಲ್ಲೋ ಗೊತ್ತಿಲ್ಲ, ಗುರುಪುತ್ರ ಆಗೋದೋ ಇಲ್ಲೋ ಗೊತ್ತಿಲ್ಲ, ಗುರು ಸಂಪ್ರದಾಯದಲ್ಲಿ ಬಂದಿದ್ದೇ ಇಲ್ಲ ಗೊತ್ತಿಲ್ಲ. ಇವ್ಯಾವ ಗೊತ್ತಿಲ್ಲದೆ ನಂದ ನೀವು ಒಪ್ಪ್ರಿ ಅಂದ್ರೆ ಸುಮ್ಮನಾಗೋದು ವಿಧಿಗಳು ಒಂದಿದೆ, ಅದಕ್ಕೆ ನಿಯಮಗಳಾವಂತ ಹೇಳವ ಶಾಸ್ತ್ರಗಳು. ನೀನು ಹಿಂಗೆ ಹೇಳ್ತಲ್ಲ, ನಾವೇನು ತಿಳ್ಕೋಬೇಕು ಅಂದ್ರೆ ತಮದಕ್ಕೂ ಬಿಚ್ಚಿಟ್ರವರು. ಗುರುಬೋಧಯಂ ಅಂದ್ರೆ ನಾನು ಕೂಡ, ಗುರುಬೋಧೆ ಅಂದ್ರೆ ಶ್ರೀ ಗುರುಗಳು, ಸದ್ಗುರುಗಳು ಅಥವಾ ನಿರಾಭಾರಿಗಳು. ನಾನು ಸುಮ್ಮನೆ ಇದನ್ನ ನಿಮಗೆ ಹೇಳಿ ಒಪ್ಪಿಸ್ಲಕ್ಕೆ ಹೊಂಟಿಲ್ಲ. ನೀವು ಒಪ್ಪಿದ್ರೆ ನಮಗೆ ಲಾಭನೇ ಇಲ್ಲ, ಒಪ್ಪದೇ ಇದ್ರೆ ನಷ್ಟ ಇಲ್ಲ. ಆದ್ರೂ ಕೂಡ ಚ್ಯುತಿ ಬರಬಾರ್ದಲ್ಲ. ನಾನು ಕೂಡ ನಿರಾಭಾರಿ ಸದ್ಗುರುವಿನ ಉಪದೇಶದಿಂದ ಪರಾತ್ಪರವಪ್ಪ, ಪರ ಅಪರ ಪರಾಪರ, ಏಕೋ ಪರಕ್ಕೂ ಬೇರೆಯಾಗಿರುವಂತ, ಏಕೋ ಪರಕ್ಕೂ ಬೇರೆ ಆಗಿರ್ತಕ್ಕಂಥ ಪರಾತ್ಪರ ಅಂದ್ರದು. ಅದು ಯಾವುದು ಅಂದ್ರೆ ಬೇರೆಯಾಗಿ ಮತ್ತು ಶ್ರೇಷ್ಠವಾಗಿ ಇರುವಂತ ವಸ್ತು ಯಾವುದು ಅಂದ್ರೆ ಅದೇ ಬ್ರಹ್ಮ, ಅದೇ ಆತ್ಮ, ಅದೇ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ. ಹೌದಿಲ್ಲ? ಅಂದಾಗ ಆ ಚಿದ್ರೂಪ
ಜಗತ್ತಿನ ಎಲ್ಲವನ್ನ ತಿಳಿಯುವಂಥ ಚೈತನ್ಯ ಸಾಕ್ಷಿ ಸ್ವರೂಪ ತಾನಾಗಿದ್ದು ಜಗತ್ತಿನ ಯಾವುದೇ ವಸ್ತುವಿನಿಂದ ಯುಕ್ತಿ ಉಪಾಯ ಪ್ರಮಾಣದಿಂದ ತಿಳಿಯಲಿಕ್ಕೆ ಅಸಾಧ್ಯವಾದದ್ದೇನದ ಅದು ಶ್ರೇಷ್ಠ. ಯುಕ್ತಿಯಿಂದ ತಿಳಿಲಿಕ್ಕೆ ಬರಂಗಿಲ್ಲ, ಶಕ್ತಿಯಿಂದ ತಿಳಿಲಿಕ್ಕಲ್ಲ, ಪ್ರಮಾಣದಿಂದ ತಿಳಿಲಿಕ್ಕಲ್ಲ. ಇದು ಹೇಗೆ ತಿಳಿದಂದ್ರೆ ಗುರು ಹೋದೆ ಅಷ್ಟೇ. ಗುರು ಹೇಳಬೇಕು, ನೀನು ತಿಳಿಬೇಕು. ಅದು ಯಾವುದು ಅಂದ್ರೆ ಅದೇ ಇದು, ಅದೇ ಬಂಗಾರ, ಇದೇ ಅದು, ಇದು ಪರಾರ್ಥ. ಅದೇ ನನ್ನ ಸ್ವರೂಪವಾಗಿದೆ ಅಂತ, ಅದೇ ನನ್ನ ಸ್ವರೂಪ ಆಗಿದೆ. ಆ ಬಂಗಾರನೇ ನನ್ನ ಕೊರಳಲ್ಲ ಅದ. ಅದು ಬೇರೆ, ನೀ ಬೇರೆ ಇದ್ದೇನೆ, ನಿನ್ನೆಲ್ಲ ಅದಲ್ಲ. ನನ್ನಲ್ಲಿ ಬಂಗಾರ ನನ್ನಲ್ಲಿ ಇದೆ ಅಂತ ನಿಶ್ಚಯ ಜ್ಞಾನ ಆಗ್ಯದು, ನಿನಗ ಸಂಶಯ ಜ್ಞಾನ ಆಗ್ಯದ. ಆಭರಣ ರೂಪ ಆಗ್ಯದ, ಹೌದಿಲ್ಲ? ಆದ್ರೂ ಕೂಡ ಬಂಗಾರನೇ ಆದಂತ ನಿಶ್ಚಯ ಆದಿಲ್ಲ, ನಿನಗೆ ಸಂಶಯ ಇಲ್ಲಲ್ಲ. ಅದರಂತೆ ಆ ಪರಬ್ರಹ್ಮ, ಆ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮನೇ ನನ್ನ ಸ್ವರೂಪ ಅಂತ ಯಾರು ನಿಜವನ್ನರಿದ ನಿಜಗುಣ ಯೋಗಿ ಅಂದ. ಹಿಂಗೆ ನಾನು ನನ್ನ ಗುರು ಸಂಪ್ರದಾಯದಿಂದ ಶಂಭುಲಿಂಗ ಮಹಾತ್ಮರಿಂದ ಅವರ ಸಂಪ್ರದಾಯಬದ್ಧವಾಗಿ ಗುರುಪುತ್ರನಾಗಿ ಗುರುವಿನಿಂದ ನಾನು ಕೇಳಿ ಅವರ ಬೋಧೆಯಿಂದ ನನ್ನ ನಿಜವಾದ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಯಾವುದು ನಿಜ ಅದ ಅದನ್ನೇ ಬಲ್ಲಂತ, ಅದನ್ನೇ ತಿಳಿದಂಥವು ನಾನು. ಅಂದ್ರೆ ಅವ್ರೇನು ತಿಳಿದಾರ ಇವ್ರು ಅದೇ ತಿಳಿದಾರ. ಈಗ ಇದು ಏನು ತಿಳಿದನ ಆತನ ಅದೇ ತಿಳಿದಾನ. ಅಂದ್ರೆ ಆತ ಬೇರೆಲ್ಲ ಈತ ಬೇರೆಲ್ಲ ಆಯ್ತಲ್ಲ. ಅದಕ್ಕೆ ಗುರುಗಳಲ್ಲಿ ಭೇದ, ಬಲ್ಲಂತ ಜ್ಞಾನಿಗಳು ಯಾರಿದ್ರು ಅವರೆಲ್ಲರೂ ಗುರು ಸ್ವರೂಪಗಳು. ಆತ ಮೊದಲತ, ಈತ ಮಧ್ಯದತ, ಈತ ಕೊನೆಯದತ ಅಂತಲ್ಲ. ಆತ್ಮಜ್ಞಾನ ಬಲ್ಲಂತ ಜ್ಞಾನಿಗೆ ಯಾವುದಿಲ್ಲ, ಆತನೇ ಈತ, ಈತನೇ ಆತ. ಹಾಗಾಗಿ ಅಂಥ ಪರಾತ್ಪರನಾದವನು ಪುರುಷನು ಶರೀರ ರೂಪಗಳಲ್ಲಿ ವಾಸ ಮಾಡಿರುವುದರಿಂದ ನೀನು ನಿರ್ವಿಕಾರ ಕೂಟಸ್ತಾ ಇದೆ ಅಷ್ಟೆ. ಯಾಕಂದ್ರೆ ಅದು ಆ ಶರೀರ ರೂಪದಲ್ಲಿ ತದೇವ ಅಂತ ಹೇಳಿರಲ್ಲ, ಆ ಶರೀರ ನಾಮರೂಪದಲ್ಲಿ ಕೂಡಿರುವುದರಿಂದ ನಿನಗೇನಂತ ಬಂತು ಅಂದ್ರೆ ಬಂಗಾರ ಬಳೆಯಲ್ಲಿ ಕೂಡಿದದಕ್ಕೆ ಅದು ಬಳೆ ಅಂತ ಹೆಸರು ಬಂತು. ಅದ್ರಾಗ ಕೂಡಿದದಕ್ಕೆ ಅದನ್ನ ಕಾಯಿಸ್ಬಿಟ್ಟ ಮೇಲೆ ಬಳೆ ಇಲ್ಲ, ಮತ್ತೆ ಬಂಗಾರನೇ. ಅದಂಗ ನಾನು ಜೀವಾತ್ಮ ಆದದ್ದು ಯಾಕಂದ್ರೆ ಶರೀರದಲ್ಲಿ ಕೂಡಿನಲ್ಲ. ಪುರ ಅಂದ್ರದು ಶರೀರ ಅನ್ನೋದು ಒಂದು ಊರು ಅಂತ. ಇದು ನವರಂಧ್ರಪುರಿ ಅಂದ. ಆ ಪುರ ಬೇರೆ, ಇವು 9 ರಂಧ್ರಗಳಿಂದ ಕೂಡಿದ ಪುರ. ಇದಂತೆ ಪುರುಷಾನ್ನ ಪರಂ ಕಿಂಚಿತ್ತು ಸಾಕಷ್ಟ ಸಾಪರಾಗತಿ ಅಂತ ಅದಕ್ಕೆ ಮಹಾತ್ಮರು ಅಧಿಷ್ಠಾನನು ಶ್ರೇಷ್ಠನೂ ಆಗಿ ಇವನಿಗಿಂತ ಹೆಚ್ಚಿಂದು ಯಾವುದಿಲ್ಲ ನೋಡ್ರಿ. ನಿನಗಿಂತ ದೊಡ್ಡವನು ಯಾವನಿಲ್ಲ, ದೊಡ್ಡವನಿಲ್ಲ, ನಿನಗಿಂತ ಸಣ್ಣವನು ಇಲ್ಲ. ಯಾವುದು ದೊಡ್ಡದು ಅಲ್ಲ, ಯಾವುದು ಸಣ್ಣದಲ್ಲ, ಅದೇ ನಿಜವಾದ ವಸ್ತು. ಆತ್ಮ ತಾಯಿ ಗರ್ಭದ ಸಣ್ಣದಿತ್ತು, ಸಂಸಾರ ಮಾಡೋದು ದೊಡ್ಡದಾಗ್ಯದೇನು? ತಾಯಿ ಗರ್ಭದಾಗಿದ್ದ ಶರೀರ ಸಂಸಾರ ಮಾಡಾಗ ಶರೀರ ದೊಡ್ಡದಾಗ್ಯದ. ಆ ಜೀವಾತ್ಮ ದೊಡ್ಡವನಲ್ಲ, ಸಣ್ಣವನಲ್ಲ. ಹಂಗೆ ಯಾವುದು ದೊಡ್ಡದರೂ ಅಲ್ಲ, ಯಾವುದು ಸಣ್ಣದಲ್ಲ, ಅದು ನೋಡು ನಿಜವಾದ ಸ್ವರೂಪ. ಹಾಗೆ
ಇಂಥ ಚಿದ್ರೂಪವೇ ತಾನೆಂದು ಅಪರೋಕ್ಷ ಜ್ಞಾನವುಳ್ಳಂತ ಆ ಗುರು ಹೇಳಿದಂಗೆ ಅದೇ ದೃಢಾಪರೋಕ್ಷ ಜ್ಞಾನ, ಅದೇ ನಾನೀನಂತ ತಿಳಿದುಕೊಂಡಂತ. ಇಲ್ಲಿ ಹೆಸರಿನ ಬಗ್ಗೆ ಬಹಳ ಗೊಂದಲ ಅದ. ಬಸವನಂದ್ರೆ ಹೇಳ್ತಿದ್ರು, ನಿಜಗುಣ ಶಿವಯೋಗಿ ಅಂತ ಕೆಲವು ಮಂದಿ ಬರ್ಕಂಡರು ತಮ್ಮ ಕರೀತಾರ. ಇಲ್ಲಿ ಹೇಳಿದ್ರು ಶ್ರೀಮನ್ ನಿಜಗುಣ ಶಿವಯೋಗಿಗಳು, ನಿಜಗುಣ ಶಿವಯೋಗಿಗಳು. ಇನ್ನೊಂದು ಕಡೆ ಬರ್ದಾರ ನಿಜಗುಣ ಯೋಗಿ ಅಂತ ಬರ್ದಾರ. ಅದಕ್ಕೆ ನಿಜಗುಣ ಯೋಗಿನೇ ಸತ್ಯ ಅದ, ತಾನೇ ಬರ್ಕಂಡ ನಾವು. ಹಾಗಾಗಿ ಇಂಥವರು ಕಾವ್ಯವನ್ನು ರಚಿಸಿದ್ದು ಇದು ಗುರು ಸಂಪ್ರದಾಯ ಪ್ರಕಾರ ಬಂದವರೆಂದು ಯಾರೋ ನಿಜಗುಣರು, ಗುರು ಸಂಪ್ರದಾಯದಿಂದ ಬಂದವರು ಒಂದು, ಮತ್ತು ಅನುಭಾವಿಗಳೆಂದು. ಗುರು ಸಂಪ್ರದಾಯಗಿದ್ದರೆ ಭಾಳ ಮಂದಿ ಆಡ್ಬಿಡು, ಅನುಭವ ಎಷ್ಟಾಗ್ಯದ ಅದೇನು ಲೆಕ್ಕಕ್ಕಿಲ್ಲ. ಆ ಅನುಭಾವಿಗಳು ಎರಡು. ಆದ್ದರಿಂದ ಈ ಗ್ರಂಥವನ್ನು ಯಾರೂ ಸಂಶಯವಿಲ್ಲದೆ ಸರ್ವರು ಇದನ್ನು ಸ್ವೀಕರಿಸಿ ಏನಾಗರಿ ಮೋಕ್ಷ ಭಾಗ್ಯವಂತರಾಗರಿ. ಇದು ಅನ್ನಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಎಲ್ಲ ನಡಿ. ಇದು ನಿಜವಾದ ಭಾಗ್ಯ ಅಂದ್ರೆ ಆತ್ಮಲಾಭ ಅಂತ. ಅದಕ್ಕೆ ಆಗಬೇಕೆಂಬುದೇ ಈ ಗ್ರಂಥಕರ್ತರ ಅಂದರೆ ನಿಜಗುಣ ಯೋಗಿಗಳ ಉದ್ದೇಶ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದರು. ಮುಂದೆ ಕೆಲವು ಕಡೆ ನಿಜವನೆರಿದ ನಿಜಗುಣ ಯೋಗಿ ಅಂತ ಬರದಲ್ಲ, ಅದು ಇಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿ ಅಂತ ಅದ, ಅಲ್ಲಿ ನಿಜವನೆರಿದ ನಿಜಗುಣ ಯೋಗಿ ಅಂತ ಅದ. ಅಂದ್ರೆ ಇದ್ರಾಗ ಸ್ವಲ್ಪ ವ್ಯತ್ಯಾಸ ಆಗ್ಯವಂತ ಅಲ್ಲ. ಅದಕ್ಕೆ ಅವರೇ ಅರ್ಥ ಮಾಡಬಾರ್ದಾರ, ಇದು ಶಂಭು ಸ್ವರೂಪಿಗಳಾದವರು ದೋಷಿದ್ರೆ ತಿದ್ದಿ ಹೇಳ್ರಿ ಅಂತ ಹೇಳಲ್ಲ, ತಿದ್ರಂತ ಹೇಳ್ಯಾರ ಅವರು. ಹಾಗಾಗಿ ಇಲ್ಲಿಗೆ 16 ನುಡಿ ಆಯಿತು. ನಾಳೆ ದಿನ ಮುಂದುವರಿಸೋಣ ಅಂತ ಮಾತನ್ನು ಹೇಳಿ ಈ ದಿನದ ಶಾಸ್ತ್ರದ ಮಂಗಲ ಗೀತೆಯನ್ನು ನಮ್ಮ ವೇದಾಂತ ಬೆಳಗದ ಸದ್ಗುರು ಬಸವಾನಂದರಲ್ಲಿ ಮತ್ತು ನಮ್ಮೆಲ್ಲರಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ವಿಶ್ವಾಸವನ್ನಿಟ್ಟಂಥ ಶ್ರೀಮತಿ ಶಶಿಕಲಾ ಮತ್ತು ಬಸವರಾಜ್ ಹವಾಲ್ದಾರ್ ಇವರು ಈ ಮಂಗಲವನ್ನು ಹಾಡಿದ ನಂತರ ನಾವು ನೀವೆಲ್ಲರೂ ಈ ಗ್ರಂಥದ ಇವತ್ತಿನ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ ತಾಯಿ ಪ್ರಾರಂಭ ಮಾಡಮ್ಮ. ಮನವಿಲ್ಲದೆ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ನೀಡಿದೆನೆಂಬುದು ನಿಜದಲ್ಲಿ ತಿಳಿದರೆ ನೀಡಿದೆನೆಂಬುದು ನಿಜದಲ್ಲಿ ತಿಳಿದರೆ ಹಿಡಿಸಿ ಕಾಡಿತು ಶಿವನಡಂಗೂರ ಹಿಡಿಸಿ ಕಾಡಿತು ಶಿವನಡಂಗೂರ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ. 「
ಮಾಡಿದೆ ನನ್ನದಿರ ಲಿಂಗಕ್ಕೆ ಆ ಮಾಡಿದೆ ನನ್ನದಿರ ಲಿಂಗಕ್ಕೆ ನೀಡಿದೆ ನನ್ನದಿರ ಜಂಗಮಕ್ಕೆ ಮಾಡಿದೆ ನನ್ನದಿರ ಲಿಂಗಕ್ಕೆ ನೀಡಿದೆ ನನ್ನದಿರ ಜಗಮಕ್ಕೆ ಮಾಡುವ ನೀಡುವ ನಿಜ ಗುಣವುಳ್ಳವರ ಮಾಡುವ ನೀಡುವ ನಿಜ ಗುಣವುಳ್ಳವರ ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ಮಂಗಲಂ ಗುರುದೇವಾತ್ಮಗೆ ಮಂಗಲಂ ಜಯ ಮಂಗಲಾತ್ಮಗೆ ಮಂಗಲಂ ಮಂಗಲೋ ಮಂಗಲೇಶನಿಗೆ ಮಂಗಲಂ ಗುರುದೇವಾತ್ಮಗೆ ಮಂಗಳಂ ಜಯ ಮಂಗಳಾತ್ಮಗೆ ಮಂಗಳಂ ಮಂಗಲೆಯಲೋಲಗೆ ಮಂಗಲೇಶನಿಗೆ ಜಂಗಮೋತ್ತಮ ಸಂಗರಹಿತಗೆ ಲಿಂಗ ದೇಹ ವಿಭಂಗದೈದಗೆ ಸಂಗಮೇಶ್ವರ ನಂಗ ರೂಪದ ಲಿಂಗ ಭಾರತಿಗೆ ಭಕ್ತಿಯೋಳ್ ಗುರು ಸಿದ್ಧ ನೀನು ಭಕ್ತಿಯೋಳ್ ಶ್ರೀ ಬಸವನಿ ವ್ಯಕ್ತನಿ ಆಧ್ಯಾತ್ಮ ವಿದ್ಯೆಯೋಳ್ ಜನಕ ದೊರೆ ನೀನು ಶರಣು ಶ್ರೀ ಗುರುನಾಥ ರಕ್ಷಿಸು ಪರಮ ಮುಕ್ತಿಯ ದಾತ ಲಕ್ಷಿಸು ಪರಿಭವಾಂಬುದಿಯನ್ನು ತರಿಸು ಪರಮ ನಾವಿಕನೇ ನಿರಘ ನಿರುಪಮ ನಿರ್ಗುಣತ್ವ ನಿರುತ ನಿರ್ಲಕ್ಷಣ ನಿರಂಜನ ನಿರಾವರಣ ನಿರ್ಬಂಧ ನಿಷ್ಕ್ರಿ ಪರಮ ಮಂಗಳವಾ ಮಂಗಳಂ ಗುರುದೇವಾತ್ಮಗೆ ಮಂಗಳಂ ಜಯ ಮಂಗಲಾತ್ಮಗೆ ಮಂಗಳಂ ಮಂಗಲೇಶಲೋಲಗೆ ಮಂಗಲೇಶನಿಗೆ ಮಂಗಳಂ ಮಂಗಲೆಯಲೋಲಗೆ ಮಂಗಲೇಶನಿಗೆ ಮಂಗಳಂ ಮಂಗಲೆಯಲೋಲಗೆ ಮಂಗಲೇಶನಿಗೆ ಧನ್ಯವಾದಗಳು. ಪರಮ ಸದ್ಗುರುನಾಥ ಒಳ್ಳೆಯದಲ್ಲ. ನಿರಂಜನಂ ನಾದಬಿಂದು ಕಲಾಪತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಗುರು ಮಹಾರಾಜ್ ಕಿ ಜೈ. सकल साधु संत महाराज की जय. जय मंगलम जय नमः.